ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ವಿಡಿಯೋಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಕೆಸೆಟ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ, ಸೊ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇಟ್ಕೊಂಡು ಯಾವ ಥರ ಕ್ವಶನ್ಗಳು ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಓಕೆನಾ? ಸೊ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್, ನಮಸ್ತೆ. ಸೊ ಹಾಗಾದರೆ ಇಂದಿನ ಈ ಒಂದು ತರಗತಿಯನ್ನು ನಾವು ಆರಂಭ ಮಾಡೋಣ ಸ್ನೇಹಿತರೆ. ಸೊ ಕನ್ನಡ ತರಗತಿಗಳನ್ನು ಕೂಡ ನಾವು ಆದಷ್ಟು ಬೇಗನೆ ಆರಂಭ ಮಾಡೋಣ. ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದರೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಓಕೆನಾ? ಸೊ ಅದೇ ರೀತಿ ಕೊನೆಗೆ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಕೂಡ ಕೊಡ್ತಾ ಬನ್ನಿ. ಸೊ ಹಾಗಾದರೆ ಬನ್ನಿ, ಮೊದಲ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ. ಆಲ್ರೆಡಿ 45 ಪ್ರಶ್ನೆಗಳನ್ನ ನಾವು ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದು 46ನೇ ಪ್ರಶ್ನೆಯಿಂದ ಇಂದಿನ ತರಗತಿಯನ್ನು ಆರಂಭ ಮಾಡೋಣ ಅಂತ. ಸೊ ಅರಿಸ್ಟಾಟಲ್ನ ಮಾದರಿ ಸಂವಹನದ ಅಂಶಗಳು ಯಾವುವು ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಸೊ ಅರಿಸ್ಟಾಟಲ್ನ ಮಾದರಿ ಸಂವಹನದ ಒಂದು ಅಂಶಗಳು ಯಾವುವು? ಸೊ ಇಲ್ಲಿ ಆಯ್ಕೆಯನ್ನು ಕೊಡ್ತಾ ಇದ್ದಾರೆ. ಸೆಂಡರ್, ಎನ್ಕೋಡರ್, ಅದೇ ರೀತಿ ಚಾನಲ್, ನೆಕ್ಸ್ಟ್ ಅದೇ ರೀತಿ ಡಿಕೋಡರ್ ಮತ್ತು ರಿಸೀವರ್ ಅಂತಕ್ಕಂಥದ್ದಿದೆ. ನೆಕ್ಸ್ಟ್ ಎರಡನೇ ಆಯ್ಕೆ ಬಂದಾಗ ಸೋರ್ಸ್, ಮೆಸೇಜ್, ಚಾನಲ್ ಮತ್ತು ರಿಸೀವರ್ ಅಂತೇಳಿದೆ. ಅದೇ ರೀತಿ ಸೆಂಡರ್, ಟ್ರಾನ್ಸ್ಮಿಟರ್, ನಾಯ್ಸ್, ಅದೇ ರೀತಿಯಾಗಿ ರಿಸೀವರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಪೀಕರ್, ನೆಕ್ಸ್ಟು ಸಬ್ಜೆಕ್ಟ್, ಅದೇ ರೀತಿ ಆಡಿಯನ್ಸ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನಾವು ಗಮನಿಸ್ತಾ ಬಂದಾಗ, ಸೊ ವಾಟ್ ಆರ್ ದ ಎಲಿಮಿನೇಟ್ಸ್ ಆಫ್ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತೇಳಿದೆ. ಸೊ ಯಾವ್ದು ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ ಸ್ನೇಹಿತರೆ? ಎಸ್. ಸೊ ವಿವಿಧ ರೀತಿಯ ಆಯ್ಕೆಗಳನ್ನು ಕೊಡ್ತಾ ಇದ್ದೀರಿ. ಆಯ್ಕೆ ಬಿ, ಅದೇ ರೀತಿಯಾಗಿ ಆಯ್ಕೆ 3 ಕೂಡ ಕೊಟ್ಟಿದ್ದೀರಾ. ಎಸ್, ನೋಡೋಣ ಹಾಗಾದರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಯ್ಕೆ 2 ಅಂತೇಳಿ ಕೊಡ್ತಾ ಇದ್ದೀರಿ. ಯಾರೂ ಕೂಡ ಸರಿಯಾದಂತಹ ಉತ್ತರನ, ಎಸ್. ಸೊ ಅರ್ಚನಾ ಮೇಡಮ್ ಅವರು ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಆಯ್ಕೆ ಡಿ ಅಂತೇಳಿ. ಎಸ್. ಸೊ ಅರಿಸ್ಟಾಟಲ್ನ ಒಂದು ಮಾದರಿ ಸಂವಹನ ಸೊ ಯಾವ ರೀತಿಯಾಗಿರ್ತದೆ ಅಂದರೆ, ಅಲ್ಲಿ ಸ್ಪೀಕರ್, ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಅಂತಕ್ಕಂತಹ 3 ಕಾನ್ಸೆಪ್ಟ್ಗಳು ಏನಾಗಿರ್ತವೆ ಅಂತಂದರೆ ಸೊ ಸೇರ್ತವೆ. ಎಷ್ಟು? 3 ಕಾನ್ಸೆಪ್ಟ್. ಯಾವ್ಯಾವುದು? ಸ್ಪೀಕರ್, ಸಬ್ಜೆಕ್ಟ್, ಅದೇ ರೀತಿ ಆಡಿಯನ್ಸ್ ಅಂತಕ್ಕಂಥದ್ದು. ಓಕೆನಾ? ಸೊ ಯಾವ್ಯಾವ ಅನ್ನೋದನ್ನು ನೋಡ್ತಾ ಬರ್ರಿ. ಸೊ ಇಲ್ಲಿದೆ ನೋಡ್ರಿ, ಯಾವುದು? ಸ್ಪೀಕರ್. ಇದು ಅರಿಸ್ಟಾಟಲ್ ಮಾಡೆಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ಸ್ಪೀಕರ್ ಅಂತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಈ ಕಡೆ ಸಬ್ಜೆಕ್ಟ್ ಅಂತಕ್ಕಂಥದ್ದು, ನೆಕ್ಸ್ಟು ಆಡಿಯನ್ಸ್ ಅಂತಕ್ಕಂಥದ್ದು. ಈ ರೀತಿಯ ಒಂದು ಮಾದರಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಸೊ ಅರಿಸ್ಟಾಟಲ್. ಎಸ್. ಎಥೋಸ್, ಪ್ಯಾಥೋಸ್ ಆ್ಯಂಡ್ ಲೋಗೋಸ್ ಅಂತಕ್ಕಂಥದ್ದು. ಇಥೋಸ್, ಪ್ಯಾಥೋಸ್ ಆ್ಯಂಡ್ ಲೋಗೋಸ್ ಅಂತಕ್ಕಂಥ 3 ಕಾನ್ಸೆಪ್ಟ್ ಯಾರಿಗೆ ಸಂಬಂಧಪಡ್ತವೆ ಅಂದರೆ ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ಮಾದರಿಯ ಒಂದು ಸಂವಹನ. ಓಕೆನಾ ಸ್ನೇಹಿತರೆ? ಸೊ ಇಷ್ಟನ್ನಾದರೂ ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಇದು ಪಬ್ಲಿಕ್ ಸ್ಪೀಕಿಂಗ್ಗೆ ಸಂಬಂಧಪಟ್ಟಂತೆ ದ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಈಸ್ ಎ ಲೈನರ್ ಮಾಡೆಲ್ ವಿತ್ ಎ ಫೋಕಸ್ ಆನ್ ಪಬ್ಲಿಕ್ ಸ್ಪೀಕಿಂಗ್. ಸಾರ್ವಜನಿಕವಾಗಿ ಮಾತನಾಡುವುದಕ್ಕಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಸೊ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ಇದು ಒಂದೇ ಆಯ್ಕೆಗೆ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು. ಓಕೆನಾ? ಸೊ ಇಲ್ಲಿ ಆನ್ಸರ್ ಮಾಡ್ತಾ ಬರ್ರಿ, ನೋಡೋಣ. ಸೊ ಅರಿಸ್ಟಾಟಲ್, ಅದೇ ರೀತಿ ಶಾನನ್ ಆ್ಯಂಡ್ ವೇವರ್, ನೆಕ್ಸ್ಟು ವೆಲ್ಬಿಯರ್, ಸಚ್ಮರ್ ಅಂತಕ್ಕಂಥದ್ದು, ಸಚ್ರಮ್, ನೆಕ್ಸ್ಟು ಡೇವಿಡ್ ಬಿರ್ಲೋ ಅಂತಕ್ಕಂಥದ್ದು ಇದೆ. ಎಸ್. ಯಾವ್ದು ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ? ನಮಸ್ತೆ ಸ್ನೇಹಿತರೆ. ಸೊ ಅರಿಸ್ಟಾಟಲ್ ಇದೆ, ಶಾನನ್ ಆ್ಯಂಡ್ ವೇವರ್, ನೆಕ್ಸ್ಟು ವೆಲ್ಬರ್ ಅಂತಕ್ಕಂಥದ್ದು, ನೆಕ್ಸ್ಟು ಡೇವಿಡ್ ಬೆರ್ಲೋ ಅಂತಕ್ಕಂಥದ್ದು. ಎಸ್. ಸೆಂಡರ್, ಮೆಸೇಜ್, ಚಾನಲ್, ರಿಸೀವರ್ ಆ್ಯಂಡ್ ಮಾಡೆಲ್, ಅದೇ ರೀತಿಯಾಗಿ ಸರ್ಕ್ಯುಲರ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು, ಸ್ಪೀಕರ್ ಸೆಂಟರ್ಡ್ ಕಮ್ಯುನಿಕೇಷನ್, ಟಾಪ್ ಡೌನ್, ಅದೇ ರೀತಿ ಲೈನರ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಗಮನಿಸ್ತಾ ಮುಂದಾಗ, ಎಸ್, ವೆರಿ ಗುಡ್. ಆಲ್ಮೋಸ್ಟ್ ಆಯ್ಕೆ 3 ಅಂತೇಳಿ ಕೊಡ್ತಾ ಇದ್ದೀರಿ. ಗುರುಪ್ರಸಾದ್ ಸರ್ ಆಗಿರ್ಬೋದು, ಅದೇ ರೀತಿ ಸೌಭಾಗ್ಯ ಮೇಡಮ್ ಆಗಿರ್ಬೋದು. ವೆರಿ ಗುಡ್. ಸೊ ಆಯ್ಕೆ 3 ಸರಿ ಉತ್ತರ ಆಗ್ತದೆ. ಆಯ್ಕೆ 3 ಸರಿಯಾದಂತಹ ಉತ್ತರ.
ಸೊ ಅರಿಸ್ಟಾಟಲ್ ಬಂದಾಗ ನಾ ಹೇಳಿದೆ ನಿಮಗೆ ಸ್ಪೀಕರ್ ಸೆಂಟರ್ಡ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಇಲ್ಲಿ ಸ್ಪೀಕರ್ ಅಂತಕ್ಕಂಥವನು ಮುಖ್ಯವಾಗ್ತಾನೆ. ಮಾತನಾಡುವಂತಹ ವ್ಯಕ್ತಿ, ವಿಷಯವನ್ನು ಪ್ರಸ್ತಾಪಪಡಿಸುವಂಥ ವ್ಯಕ್ತಿ ಇಲ್ಲಿ ಮುಖ್ಯವಾಗ್ತಾನೆ. ಸೊ ನಿಮ್ಗೆ ಆಲ್ಮೋಸ್ಟ್ ಅದಕ್ಕೆ ಆ ಒಂದು ಪ್ರಶ್ನೆ ಏನು ಕೇಳಿದ್ರಲ್ಲ ಇಲ್ಲಿ, ಸೊ ಇಲ್ಲಿ ನೋಡ್ರಿ, ಸ್ಪೀಕರ್ ಅಂತಕ್ಕಂಥದ್ದು ಯಾವುದ್ರಲ್ಲಿಯೂ ಕೂಡ ಇಲ್ಲ. ಇರ್ತಕ್ಕಂಥದ್ದು ಇದು ಒಂದರಲ್ಲೇ. ನೀವು ಆರಾಮ್ ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಓಕೆನಾ? ಯಾರು ತಪ್ಪು ಮಾಡಿದ್ದೀರಿ, ಸೊ ನೆಕ್ಸ್ಟ್ ಅದು ಮುಂದೆ ರಿಪೀಟ್ ಆಗಬಾರ್ದು. ಅದಕ್ಕಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಸಾಲ್ಯೂಷನ್ ಮಾಡ್ತಾ ಬರ್ರಿ. ಸ್ಪೀಕರ್ ಓಕೆನಾ? ಎಸ್. ಸೊ ಶಾನನ್ ಆ್ಯಂಡ್ ವೇವರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಟಾಪ್ ಡೌನ್ ಲೈನರ್ ಕಮ್ಯುನಿಕೇಷನ್. ನೆನಪಲ್ಲಿ ಇಟ್ಕೊಳ್ರಿ. ಈಗ ಅರಿಸ್ಟಾಟಲ್ ಕೇಳಿದಾರೆ, ನೆಕ್ಸ್ಟ್ ಇವ್ರ ಬಗ್ಗೆ ಕೇಳ್ಬೋದು. ವೆಲ್ಬರ್ ಸಚಿರಮ್ ಅಂತಕ್ಕಂಥದ್ದು, ಸೊ ಇದು ಬಂದಾಗ ಸರ್ಕ್ಯುಲರ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇವರು. ನೆಕ್ಸ್ಟು ಡೇವಿಡ್ ಬೆಲ್ ಅಂತಕ್ಕಂಥವ್ರು. ಸೊ SMCR ಸೆಂಡರ್ ಮೆಸೇಜ್ ಚಾನಲ್ ಆ್ಯಂಡ್ ರಿಸೀವರ್ ಮಾಡೆಲ್ ಅಂತಕ್ಕಂಥದ್ದು ಬರ್ತದೆ. ಓಕೆನಾ? ಸೊ ಆಯ್ಕೆ 3 ಇವುಗಳನ್ನ ನೋಟ್ ಮಾಡಿಟ್ಕೊಳ್ರಿ. ಎಸ್, ನಾಯ್ಸ್, ಸ್ಯಾನಮ್ ಆ್ಯಂಡ್ ವೇವರ್ ಅಂತಕ್ಕಂಥದ್ದು ಉಷಾ ಗೌಡ ಮೇಡಮ್ ಹೇಳ್ತಿದ್ರಿ. ಓಕೆ, ಸೊ ಒಂದು ಪಾಯಿಂಟ್ ಮಾಡ್ತಾ ಬರ್ರಿ. ಯಾರ್ಯಾರು ತಿಳ್ಕೊಂಡಿಲ್ಲ ಅವುಗಳನ್ನ ನೋಟ್ ಮಾಡಿರಿ. ಓಕೆನಾ? ಈ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಡ್ರಿ. ಇದೇ ರೀತಿ ಒಂದು ತ್ರಿಭುಜನ ಹಾಕೋರಿ. ಒಂದು ಕಡೆ ಎಥೋಸ್ ಅಂತಕ್ಕಂಥದ್ದು ಹಾಕ್ರಿ, ಇನ್ನೊಂದು ಕಡೆ ಪ್ಯಾಥೋಸ್, ಇನ್ನೊಂದು ಕಡೆ ಲೋಗೋಸ್ ಅಂತಕ್ಕಂಥದ್ದು. ಸೊ ಈಸಿಯಾಗಿ ನೆನಪಿರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲೂ ಇದೆ ಸ್ಪೀಕರ್, ಸ್ಪೀಚ್, ಆಡಿಯನ್ಸ್ ಆ್ಯಂಡ್ ಎಫೆಕ್ಟ್ ಅಂತಕ್ಕನ್ನೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಡ್ರಿ. ಈ ಥರ ನೀವು ಏನಾದರೂ ಒಂದು ಮಾರ್ಕ್ ಮಾಡಿ ಹಾಕಿದ್ರಿ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಏನಾಗ್ತದೆ ಅಂದ್ರೆ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಓಕೆನಾ? ಇಲ್ಲಿ ಮೇನ್ ಯಾವುದು ಅಂದರೆ ಸ್ಪೀಕರ್. ಓಕೆನಾ? ಸಬ್ಜೆಕ್ಟು, ನೆಕ್ಸ್ಟ್ ಆಡಿಯನ್ಸು, ಎಫೆಕ್ಟು, ಈ ರೀತಿಯಾಗಿ. ಓಕೆನಾ ಸ್ನೇಹಿತರೆ? ಇದು ಅರಿಸ್ಟಾಟಲ್ ಮಾಡೆಲ್ ಕಮ್ಯುನಿಕೇಷನ್ ಆಗ್ತದೆ. ನೆಕ್ಸ್ಟ್ ಬರ್ರಿ 47ನೇ ಪ್ರಶ್ನೆ. ಮಹರ್ಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದಪ್ರಯೋಗ, ಧ್ವನಿ ಏರಿಳಿತ, ಅದೇ ರೀತಿ ಆಂಗಿಕ ಭಾಷೆ ಇವುಗಳ ಪ್ರಮಾಣ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಸೊ ಮೆಹರ್ಬಿಯನ್ ರವರ ಪ್ರಕಾರ ಸೊ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದಪ್ರಯೋಗ, ಧ್ವನಿ ಏರಿಳಿತ, ಆಂಗಿಕ ಭಾಷೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು? ಓಕೆನಾ? ಅಕಾರ್ಡಿಂಗ್ ಟು ಮೆಹರ್ಬಿಯನ್, ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ ಆಫ್ ವರ್ಡ್ಸ್, ಟೋನ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಇನ್ ಓವರಾಲ್ ಕಮ್ಯುನಿಕೇಷನ್ ಏರಿಯಾ ಅಂತ ಕಮ್ಯುನಿಕೇಷನ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದು ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ? ಎಸ್, ಆನ್ಸರ್ ಮಾಡ್ತಾ ಬನ್ನಿ ಸ್ನೇಹಿತರೆ, ನೋಡೋಣ. ಮೆಹರ್ಬಿಯನ್ ರವರ ಪ್ರಕಾರ. ಸೊ ನಾವು ಆಲ್ಮೋಸ್ಟ್ ಕೆಲವೊಂದಿಷ್ಟು ಪುಸ್ತಕಗಳನ್ನ ರೆಫರ್ ಮಾಡಿದಾಗ ಈ ಥರ ಕಾನ್ಸೆಪ್ಟ್ಗಳನ್ನ ಕೊಟ್ಟಿಲ್ಲ, ಹೊಸದನಿಸ್ತದ. ಸೊ ಇವೆಲ್ಲವೂ ಕೂಡ UGC ನೆಟ್ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸ್ಟೇಟ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಆಗಿದಾವೆ. ಓಕೆನಾ? ಎಸ್, ನೋಡ್ತಾ ಬರ್ರಿ. ಇಲ್ಲಿದೆ ನೋಡ್ರಿ, ಹೌದಾ? ಸೊ 7%, 38%, 55% ಅಂತ ಕರೆದು. ಸೊ ಅಕಾರ್ಡಿಂಗ್ ಟು ಆಲ್ಬರ್ಟ್ ಮೆಹರ್ಬಿಯನ್ಸ್ ಅವರ ಪ್ರಕಾರ ಇಷ್ಟಿರಬೇಕು. ಓಕೆನಾ? ವರ್ಡ್ ಎಷ್ಟಿರಬೇಕು ಅಂತಂದರೆ 7% ಇರಬೇಕು. ಸೊ ವೇರಿಯಬಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಟೋನ್ ಆಫ್ ವಾಯ್ಸ್ ಎಷ್ಟಿರಬೇಕು ಅಂದರೆ 38%. ಬಾಡಿ ಲ್ಯಾಂಗ್ವೇಜ್, ಸೊ ನಾನ್ ವೇರಿಯಬಲ್ ಕಮ್ಯುನಿಕೇಷನ್. ಸೊ ಕೇಳ್ತಾರೆ ವೇರಿಯಬಲ್ ಕಮ್ಯುನಿಕೇಷನ್ ಯಾವುವು, ಸೊ ನಾನ್ ವೇರಿಯಬಲ್ ಕಮ್ಯುನಿಕೇಷನ್ ಯಾವ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸೊ ಇದು ಕೂಡ ಗೊತ್ತಿರಲಿ. ನಾನ್ ವೇರಿಯಬಲ್ ಕಮ್ಯುನಿಕೇಷನಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಬಾಡಿ ಲ್ಯಾಂಗ್ವೇಜ್ ಆಗ್ತದೆ. ಇದು 55% ಇರಬೇಕು ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿಯೂ ಕೂಡ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಸೊ ವರ್ಡ್ ಅಂತಕ್ಕಂಥದ್ದು ಎಷ್ಟು? 7%. ಸ್ಪೋಕನ್ ವರ್ಡ್ಸ್. ಓಕೆನಾ? ನೆಕ್ಸ್ಟ್ ವಾಯ್ಸ್, ಸೊ ಮಾತನಾಡ್ತಕ್ಕಂಥದ್ದು 38%. ಸೊ ಬಾಡಿ ಲ್ಯಾಂಗ್ವೇಜ್ಗೆ ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಯಾರು? ಮೆಹರ್ಬಿಯನ್ ರವರ ಪ್ರಕಾರ ಬಾಡಿ ಲ್ಯಾಂಗ್ವೇಜ್ಗೆ 55% ಕೊಟ್ಟಿದ್ದಾರೆ. ಸೊ ಇವಾಗ ಮೂರನ್ನು ಕೇಳಿದ್ದಾರೆ. ನಾಳೆ ಸೊ ಬಾಡಿ ಲ್ಯಾಂಗ್ವೇಜ್ಗೆ ಮೆಹರ್ಬಿಯನ್ ರವರು ಎಷ್ಟು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ಬೋದು. ಸೊ ಎಷ್ಟು? 55%ಅನ್ನು ಕೊಡ್ತಾರೆ ಸ್ನೇಹಿತರೆ ಬಾಡಿ ಲ್ಯಾಂಗ್ವೇಜ್. ಓಕೆನಾ? ಸೊ ಈ ಒಂದು ಕಾನ್ಸೆಪ್ಟನ್ನು ನೆನಪಲ್ಲಿ ಇಟ್ಕೊಳ್ರಿ. ಸೊ ಹಾಗಾಗಿ ಆಯ್ಕೆ 2 ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ಓಕೆನಾ? ಸೊ ಆಯ್ಕೆ 2 7%, 38%, 55% ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಬನ್ನಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ತರಗತಿಯ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ. ಸೊ ನೀವೇನೋ ಹೋಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದಾಗ ಸೊ ಅವರು ನನಗೆ ಗೊತ್ತು ಅಂತೇಳಿ ಕೈ ಮೇಲ್ ಮಾಡ್ತಾನೆ, ಹೌದಾ? ಸೊ ಅದು ಯಾವುದಕ್ಕೆ ಸಂಬಂಧಪಡ್ತದೆ? ಆಲ್ಮೋಸ್ಟ್ ಇದನ್ನ ಎಲ್ಲರೂ ಕೂಡ ನಾವು ತಪ್ಪಾಗಿ ಹಾಕಿ ಬಂದ್ಬಿಡ್ತೀವಿ, ಹೌದಾ? ಸ್ವಲ್ಪ ವಿಚಾರ ಮಾಡ್ರಿ. ಸೊ ಇಲ್ಲಿ ಆಯ್ಕೆ 4 ಕೊಟ್ಟಿದ್ದಾರೆ. ಚಿಹ್ನೆ, ನಿದರ್ಶನ, ಅದೇ ರೀತಿ ದೈಹಿಕ ಸಂಜ್ಞೆ, ನೆಕ್ಸ್ಟು ನಿಯಂತ್ರಕ ಅಂತಿದೆ.
ಸೊ ಹಾಗಾದರೆ ಯಾವುದು ಸರಿಯಾದಂತಹ ಉತ್ತರ ಆಗ್ತದ? ಚಿಹ್ನೆ, ನಿದರ್ಶನ, ದೈಹಿಕ ಸಂಜ್ಞೆ, ಅದೇ ರೀತಿ ನಿಯಂತ್ರಕ ಯಾವ್ದು ಸರಿ ಆಗ್ತದ ಸ್ನೇಹಿತರೆ? ಸೊ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಆಲ್ಮೋಸ್ಟ್ ಸುಮಾರು ಜನ ಲೈವಲ್ಲಿದ್ದೀರಿ. ಎಸ್, ವೆರಿ ಗುಡ್. ನಾನು ಹೇಳಿದೆ ತಮಗೆ ತಪ್ಪು ಮಾಡ್ತೀರಿ ಅಂಥೇಳಿ. ಎಲ್ಲರೂ ಕೂಡ ತಪ್ಪೇ ಮಾಡಿದ್ದೀರಿ. ಹೌದಾ? ಯಾರು ಕೂಡ ಸರಿಯಾದಂಥ ಉತ್ತರ ಕೊಟ್ಟಿಲ್ಲ. ಎಸ್. ಸೊ ನೋಡ್ರಿ, ಇಲ್ಲಿ ಅರ್ಚನಾ ಮೇಡಮ್ ಅವ್ರು ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಆಯ್ಕೆ ಎ ಅಂಥೇಳಿ. ನೋಡ್ರಿ, ಸರಿ ಉತ್ತರ ಯಾವುದು ಅಂತಂದರೆ ಚಿಹ್ನೆ ಅದೊಂದು. ಎಂಬ್ಲಮ್ ಅಂತಕ್ಕಂಥದ್ದು ಇಲ್ಲಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೈಯನ್ನು ಮೇಲ್ ಮಾಡಿದ್ದಾರೆ. ಹೌದಾ? ನಾನು ಹೇಳ್ತೀನಿ ಅಂತೇಳಿ. ಓಕೆನಾ? ಸೊ ಇಲ್ಲಿದೆ ನೋಡ್ರಿ, ರೈಸಿಂಗ್ ಎ ಹ್ಯಾಂಡ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಹೈಫೈ ಅಂತಕ್ಕಂಥದ್ದು. ಸೊ ಹ್ಯಾಂಡ್ ಶೇಕ್, ಫೇಸ್ ಗಿವ್ ಮೀ ಅಂತ, ಪ್ಲೀಸ್ ಗಿವ್ ಮೀ ಅಂತಕ್ಕಂಥದ್ದು, ಕೈ ಮುಂದೆ ಮಾಡ್ತಕ್ಕಂಥ ಇವೆಲ್ಲ ಅಂದರೆ ಆ ಚಿಹ್ನೆಗಳು. ಸೊ ನಾವು ಯಾವುದಕ್ಕೂ ಆದರೂ ಕೂಡ ಏನು ಮಾಡ್ತೀವಿ ಅಂದರೆ ಸನ್ನೆಗಳನ್ನು, ಚಿಹ್ನೆಗಳನ್ನು ತೋರಿಸ್ತಾ ಹೋಗ್ತೀವಿ. ಓಕೆನಾ? ಸೊ ಪ್ಲೀಸ್ ಅಂತಕ್ಕಂಥದ್ದನ್ನ ಯಾವ ರೀತಿಯಾಗಿ ತೋರಿಸ್ತೀವಿ, ನೆಕ್ಸ್ಟು ನಾವು ಏನನ್ನಾದರೂ ಹೇಳಬೇಕಾದ್ರೆ ಕೈಯನ್ನು ಹೆಂಗೆ ಮೇಲ್ ಮಾಡ್ತೀವಿ. ಓಕೆನಾ? ಸೊ ಇವುಗಳನ್ನ ಅಬ್ಸರ್ವ್ ಮಾಡಿಕೊಡ್ರಿ. ವಿದ್ಯಾರ್ಥಿಗಳು ಏನು ಕ್ಲಾಸ್ ರೂಮ್ನಲ್ಲಿ ಕೈ ಎತ್ತಾರೆ, ಅದೊಂದು ಚಿಹ್ನೆ ಅಂತಕ್ಕಂಥದ್ದು, ಎಂಬ್ಲಮ್ ಅಂತಕ್ಕಂಥದ್ದನ್ನು ತಾವು ಗಮನಿಸ್ಬೋದು ಸ್ನೇಹಿತರೆ. ಓಕೆನಾ? ಎಸ್. ಸೊ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಗೆ ಬನ್ನಿ. ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೇಗೆ ವಿವರಿಸಲಾಗಿದೆ? ದ ಇನ್ಫಾರ್ಮೇಷನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಈಸ್ ಡಿಸ್ಕ್ರೈಬ್ಡ್ ಆಸ್. ಸೊ ಪ್ರಸರಣ, ಅದೇ ರೀತಿ ಪ್ರಚಾರ, ನೆಕ್ಸ್ಟು ಕಣ್ಗಾವಲು, ನೆಕ್ಸ್ಟು ಡೈವರ್ಷನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೇಗೆ ವಿವರಿಸಲಾಗಿದೆ? ಎಸ್, ಆಯ್ಕೆ 3 ಅಂತ ಕೊಡ್ತಾ ಇದ್ದೀರಿ. ಸೊ ಆಶಾರಾಣಿ ಮೇಡಮ್ ಆಗಿರ್ಬೋದು, ಅದೇ ರೀತಿ ಪದುಮತಾಳ ಮೇಡಮ್ ಆಗಿರ್ಬೋದು. ಎಸ್, ವೆರಿ ಗುಡ್. ಅರ್ಚನಾ ಮೇಡಮ್ ಅವರು. ಎಸ್, ವೆರಿ ಗುಡ್. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಸರ್ವಲೈನ್ಸ್ ಅಂದಾಗ ಅಥವಾ ಕಣ್ಗಾವಲು. ಸೊ ಕಾಯ್ತಕ್ಕಂಥದ್ದು. ಓಕೆನಾ? ಸ್ವಲ್ಪ ಇಂಥವುಗಳನ್ನ ನೀವು ನೋಡ್ಕೊಂಡು ಹೋಗಲೇಬೇಕಾಗ್ತದೆ ಸ್ನೇಹಿತರೆ. ತುಂಬ ಕಷ್ಟ ಆಗ್ತದೆ. ಸೊ ಇದೇ ಪ್ರಶ್ನೆ ಇಲ್ಲಿದೆ ನೋಡ್ರಿ. ವಾಟ್ ಆರ್ ದ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿ ಕೇಳಿದಾರೆ. ಸೊ ಮಾಸ್ ಕಮ್ಯುನಿಕೇಷನಲ್ಲಿ ಬರ್ತಕ್ಕಂತಹ ಸೊ ಫಂಕ್ಷನ್ಗಳು ಅಥವಾ ವಿಧಗಳು ಯಾವ್ಯಾವ ಆಗ್ತಾವ ಅಂತೇಳಿ. ಸೊ ಯಾವ್ಯಾವ ಆಗ್ತವೆ ಸ್ನೇಹಿತರೆ? ಇಲ್ಲಿ ಸರಿಯಾದಂತಹ ಉತ್ತರ ಎಸ್, ಗಮನಿಸ್ತಾ ಬನ್ರಿ ನೋಡೋಣ. ನೋಡ್ರಿ, ಇಲ್ಲಿ ಸರಿ ಯಾವುದು ಅಂತಂದ್ರೆ ಆಯ್ಕೆ 1 ಆಗ್ತದ. ಸೊ ಸರ್ವಲೈನ್, ಅದೇ ರೀತಿಯಾಗಿ ಸೊ ಕರೆಕ್ಷನ್, ಕೋರಿಯಾಕ್ಷನ್, ನೆಕ್ಸ್ಟ್ ಅದೇ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅಂತೇಳಿ ಇವಷ್ಟು ಇಲ್ಲಿದಾವೆ ನೋಡ್ರಿ. ಇನ್ಫಾರ್ಮೇಷನ್, ಎಜುಕೇಷನ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ರಿಯಾಕ್ಷನ್, ಪ್ರಿಸರ್ವೇಷನ್, ಅದೇ ರೀತಿಯಾಗಿ ಸರ್ವಲೈನ್ಸ್, ನೆಕ್ಸ್ಟು ಕೋರಿಲೇಷನ್, ಅದೇ ರೀತಿಯಾಗಿ ಕಲ್ಚರ್ ಟ್ರಾನ್ಸ್ಮಿಷನ್, ನೆಕ್ಸ್ಟು ಮೊಬಿಲೈಸೇಷನ್ ಅಂತಕ್ಕಂಥವು. ಸೊ ಓಕೆನಾ? ಇವುಗಳನ್ನೆಲ್ಲವನ್ನೂ ಕೂಡ ಪಾಯಿಂಟ್ ಮಾಡಿ ಇಟ್ಕೊಳ್ರಿ. ಇವಾಗ ಏನು ಮಾಡಿದ್ದಾರೆ ಇಲ್ಲಿ? ಸೊ 3 ಅದಕ್ಕೆ ಸಂಬಂಧಪಟ್ಟಂಥವು ಕೊಟ್ಟು ಒಂದನ್ನು ಏನು ಮಾಡಿದ್ದಾರೆ ಅಂತಂದರೆ ರಾಂಗ್ ಆಗಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ. ಓಕೆನಾ? ಸೊ ಹಾಗಾಗಿ ಇವುಗಳನ್ನ ಪಾಯಿಂಟ್ ಮಾಡಿ ಇಟ್ಕೊಳ್ರಿ. ಯಾವ್ಯಾವು? ಇನ್ಫಾರ್ಮೇಷನ್, ಎಜುಕೇಷನ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ರಿಯಾಕ್ಷನ್, ನೆಕ್ಸ್ಟು ಪ್ರಿಸರ್ವೇಷನ್ ಅಂತಕ್ಕಂಥದ್ದು, ನೆಕ್ಸ್ಟ್ ಸರ್ವಲೈನ್ಸ್, ಅದೇ ರೀತಿಯಾಗಿ ಕೋರಿಲೇಷನ್, ನೆಕ್ಸ್ಟ್ ಅದೇ ರೀತಿ ಕಲ್ಚರ್ ಆ್ಯಂಡ್ ಟ್ರಾನ್ಸ್ಮಿಷನ್, ನೆಕ್ಸ್ಟು ಮೊಬಿಲೈಸೇಷನ್ ಅಂತೇಳಿ. ಸೊ 8 ಫಂಕ್ಷನ್ಸನ್ನು ಒಳಗೊಂಡಿದ್ದದ್ದು ಯಾವುದು ಅಂತಂದರೆ ಈ ಮಾಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮೀಡಿಯಾದಾಗ ಬಂದಾಗ ಸೊ ಮೀಡಿಯಾ ಬಂದ್ಬಿಟ್ಟು ಇಂಟರ್ನೆಟ್ ಬರ್ತದೆ, ಟೆಲಿವಿಷನ್ ಬರ್ತದೆ, ಅದೇ ರೀತಿ ರೇಡಿಯೋ, ನೆಕ್ಸ್ಟು ಮ್ಯಾಗ್ಝಿನ್ಸು, ಅದೇ ರೀತಿ ನ್ಯೂಸ್ ಪೇಪರ್, ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಮೀಡಿಯಾಗೆ ಸಂಬಂಧಪಟ್ಟಂಥವು ಆಗ್ತವೆ. ಇವುಗಳನ್ನೂ ಕೂಡ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಸೊ ಮೀಡಿಯಾಗಳು ಯಾವುವು ಅಂತೇಳಿ. ಓಕೆನಾ? ಎಸ್, ಹಾಗಾದರೆ ನಿಮ್ಗೆ ಅರ್ಥ ಆಗಿದೆ ಆಲ್ಮೋಸ್ಟ್. ಇದಕ್ಕೆ ಸರಿಯಾದಂಥ ಉತ್ತರ ಸೊ ಆಯ್ಕೆ 3 ಆಗ್ತದೆ. ನೆಕ್ಸ್ಟ್ ಒಂದು ಬರ್ರಿ, ಮುಂದಿನ ಪ್ರಶ್ನೆ. ಸ್ವಲ್ಪ ಇದನ್ನು ಗಮನಿಸ್ಕೊಂಡು ಆನ್ಸರ್ ಮಾಡ್ತಾ ಬರ್ರಿ. ಸಾಂಪ್ರದಾಯಿಕ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಹೊರಾಂಗಣ ಮಾಧ್ಯಮ, ಅದೇ ರೀತಿ ನವ ಮಾಧ್ಯಮ. ಸೊ ಟ್ರೆಡಿಷ್ನಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಔಟ್ಡೋರ್ ಮೀಡಿಯಾ, ಅದೇ ರೀತಿ ನ್ಯೂ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆ ಭಾಗದಲ್ಲಿ ಬಂದಾಗ ವಿಡಿಯೋ ಗೇಮ್ಸ್ ಅಂತೇಳಿದೆ. ಸೊ ನೆಕ್ಸ್ಟು ಭಿತ್ತಿ ಪತ್ರಗಳು, ಸೊ ಪೋಸ್ಟರ್ಸ್ ಅಂತೇಳಿ ಕರಿತೀವಿ, ಜಾಲತಾಣಗಳು, ಸೊ ವೆಬ್ಸೈಟ್ಸ್, ಅದೇ ರೀತಿ ಸಮುದಾಯ ಬಾನುಲಿ, ಕಮ್ಯುನಿಟಿ ರೇಡಿಯೋ ಅಂತಕ್ಕಂಥದ್ದು.
ಯಾವುದಿಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ಸ್ನೇಹಿತರೆ? ವೆರಿ ಗುಡ್. ಅರುಣ್ ಕುಮಾರ್ ಸರ್ ಅವರು ಆನ್ಸರ್ ಅನ್ನು ಕೊಡ್ತಾ ಇದ್ದೀರಿ ಆಯ್ಕೆ ಎ ಅಂತೇಳಿ. ನೆಕ್ಸ್ಟು ಸೊ ರವಿ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ಕ್ ಕಾಮೇಶ್ ಅವರು, ನೆಕ್ಸ್ಟು ಸಾವಿತ್ರಿ ಮೇಡಮ್, ಆಶಾರಾಣಿ ಮೇಡಮ್ ಆಗಿರ್ಬೋದು, ಅದೇ ರೀತಿ ಫಕ್ಕೀರಪ್ಪ ಸರ್. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ನೋಡ್ರಿ, ಈ ಸಾಂಪ್ರದಾಯಿಕ ಮೀಡಿಯಾ ಅಂತಂದಾಗ ಬಾನುಲಿ ಅಂತಕ್ಕಂಥದ್ದು. ಸೊ ರೇಡಿಯೋ, ಬಾನುಲಿ ಅ, ರೇಡಿಯೋಗಳನ್ನ ನಾವು ಸಾರಿ ಸಮುದಾಯ ಬಾನುಲಿ ಅಂತೇಳಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದಾಗ ಈ ವಿಡಿಯೋ ಗೇಮ್ಸ್ ಅಂತೇಳಿ. ಓಕೆನಾ? ನೆಕ್ಸ್ಟ್ ಹೊರಾಂಗಣ ಭಿತ್ತಿ ಪತ್ರಗಳು ಅಂತಕ್ಕಂಥದ್ದು ಹೊರಾಂಗಣ ಆಗ್ತದೆ. ನೆಕ್ಸ್ಟ್ ನವ ಮಾಧ್ಯಮ ಅಂದಾಗ ಸೊ ಸಾಮಾಜಿಕ ಜಾಲತಾಣಗಳು. ಓಕೆನಾ ಸ್ನೇಹಿತರೆ? ಇಲ್ಲಿ ನೋಡ್ರಿ, ಇದೇ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಆನ್ಸರ್ ಮಾಡ್ತಾ ಬರ್ರಿ ನೋಡೋಣ. ಎಸ್, ವೆರಿ ಗುಡ್. ಆಯ್ಕೆ ಬಿ ಅಂತ ಕೊಟ್ಟಿದ್ದೀರಲ್ಲ, ಸೊ ಸರಿ ಉತ್ತರ. ಅರುಣ್ ಕುಮಾರ್ ಸರ್ ಆಗಿರ್ಬೋದು, ಅದೇ ರೀತಿಯಾಗಿ ರವಿ ಸರ್. ಬ್ರಾಡ್ಕಾಸ್ಟ್ ಮೀಡಿಯಾ ಅಂತಕ್ಕಂಥದ್ದು ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಸೊ ಪ್ರಿಂಟ್ ಮೀಡಿಯಾ ಆಗ್ತದೆ. ಬ್ರಾಡ್ಕಾಸ್ಟ್ ಸಾರಿ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ ಬ್ರಾಡ್ಕಾಸ್ಟ್ ಅಂತಂದಾಗ ಎಲೆಕ್ಟ್ರಾನಿಕ್ ಮೀಡಿಯಾ, ಮ್ಯಾಗ್ಝಿನ್ ಅಂತೇಳಿ ಬಂದಾಗ ಪ್ರಿಂಟ್ ಮೀಡಿಯಾ ಆಗ್ತದೆ. ಬಿಲ್ ಬೋರ್ಡ್ಸ್ ಅಂತಕ್ಕಂಥದ್ದು ಸೊ ಇದು ಆಯ್ಕೆ ಔಟ್ಡೋರ್ ಮೀಡಿಯಾ. ನೆಕ್ಸ್ಟ್ ಪಬ್ಲಿಕ್ ರಿಯಾಕ್ಷನ್ ಅಂತಕ್ಕಂಥದ್ದು ಪ್ರೆಸ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು. ಓಕೆನಾ? ಆಯ್ಕೆ ಸೊ 2 ಆಗ್ತದೆ. ನೋಡ್ರಿ, ಟ್ರೆಡಿಷ್ನಲ್ ಮೀಡಿಯಾದಾಗ ಬಂದಾಗ ನಾವು ಇಷ್ಟೆಲ್ಲ ಗಮನಿಸ್ಬೋದು. ಯಾವ್ಯಾವುದು? ಸೊ ಬುಕ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಜರ್ನಲಿಸಮ್, ನೆಕ್ಸ್ಟು ಮ್ಯೂಸಿಕ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸು, ರೇಡಿಯೋ, ಟೆಲಿವಿಷನ್ನು, ಟೆಲಿಫೋನು, ನೆಕ್ಸ್ಟ್ ಫಿಲ್ಮ್ ಆಗಿರ್ಬೋದು, ಫೋಟೋಗ್ರಾಫಿ, ಆರ್ಟ್ ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ಟ್ರೆಡಿಷ್ನಲ್ ಮೀಡಿಯಾದಲ್ಲಿ ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನ್ಯೂ ಮೀಡಿಯಾದಲ್ಲಿ ಬಂದಾಗ ಸೊ ಈ ಬುಕ್ಸ್ ಆಗಿರ್ಬೋದು, ವಿಕೀಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು, ಪ್ಯಾಂಡೋರಾ ಆಗಿರ್ಬೋದು, ಅದೇ ರೀತಿಯಾಗಿ ಸೊ ನೀವಿಲ್ಲಿ ಗಮನಿಸ್ಬೋದು. ಯಾವುದು? ಎಸ್ ಅಂತಕ್ಕಂಥದ್ದು, ಪಾಡ್ಕಾಸ್ಟ್, ಅದೇ ರೀತಿ ಫುಲ್ ಎಪಿಸೋಡ್ಸ್ ಆನ್ ದ ವೆಬ್ ಸೀರೀಸ್ ಅಂತ ಏನು ಬರ್ತಾವಲ್ಲ ಅವಾಗಿರ್ಬೋದು. ವಿವೋ ಐ ಪಿ ಸೊ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ನೆಕ್ಸ್ಟು ಅಮೇಚರ್ ವಿಡಿಯೋಸ್ ಆ್ಯಂಡ್ ವೆಬ್ಸ್ ಅಂತಕ್ಕಂಥದ್ದು, ಫ್ಲಿಕ್ಕರ್ಸ್ ಆ್ಯಂಡ್ ಪಿಕ್ಸಾ ಅಂತಕ್ಕಂಥದ್ದು, ಸೊ ಮ್ಯೂಸಿಯಂ ಆನ್ ದ ವೆಬ್. ಸೊ ಇವೆಲ್ಲವೂ ಕೂಡ ನ್ಯೂ ಮೀಡಿಯಾದಲ್ಲಿ ಬರ್ತವೆ. ತಾವು ಗಮನಿಸ್ಬೋದು ಇದೇನಪ್ಪಾ ಅಂದರೆ ಔಟ್ಡೋರ್ ಮೀಡಿಯಾ ಅಂತಕ್ಕಂಥ. ಸೊ ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇದೆಲ್ಲವೂ ಕೂಡ ಔಟ್ಡೋರ್ ಮೀಡಿಯಾ. ನಾವೆಲ್ಲ ಸೊ ಹೊರಗಡೆ ಸುತ್ತಾಡಕ್ಕೆ ಹೋದಾಗ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಏನು ಮಾಡ್ತೀವಿ ಅಂದರೆ ಬ್ಯಾನರ್ಗಳನ್ನ ನೋಡ್ತೀವಿ, ಹೌದಾ? ದೊಡ್ಡ ದೊಡ್ಡ ಸ್ಕ್ರೀನಲ್ಲಿ ಏನೇನೋ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಸರ್ಕಾರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳು ಏನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ಅದೆಲ್ಲವೂ ಕೂಡ ಸೊ ಔಟ್ಡೋರ್ ಮೀಡಿಯಾ, ಭಿತ್ತಿ ಪತ್ರಗಳು ಅಂತೇಳಿ ನಾವು ಕರಿತೀವಿ ಅವುಗಳನ್ನ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನ್ಯೂ ಮೀಡಿಯಾ ಅಂತಂದಾಗ ನಾನು ಆಲ್ರೆಡಿ ಹೇಳಿದಾಗೆ ವಿಕೀಸ್ ಆಗಿರ್ಬೋದು, ಇಮೇಲ್, ಸೋಷಿಯಲ್ ಮೀಡಿಯಾ, ಬ್ಲಾಗ್ಸ್, ಅದೇ ರೀತಿ ವಿಡಿಯೋ ಗೇಮ್, ಓಗ್ಸ್ ಅಂತಕ್ಕಂಥದ್ದು, ನೆಕ್ಸ್ಟ್ ವಿಡಿಯೋ ಶೇರಿಂಗು, ಫಾರ್ಮ್ಸ್ ಅಂತ ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ನ್ಯೂ ಮೀಡಿಯಾ ಆಗ್ತವೆ. ಎಸ್, ಭಿತ್ತಿ ಚಿತ್ರ. ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಕ್ಕಂಥ ಇದು ಬಹಳ ಮುಖ್ಯ ನೋಡ್ರಿ. ಇವುಗಳನ್ನು ನೆನ್ಪಿಟ್ಕೊಡ್ರಿ. ಟಿವಿ ಮೀಡಿಯಾ ಆಗಿರ್ಬೋದು, ನೆಕ್ಸ್ಟ್ ಡಿಜಿಟಲ್ ಮೀಡಿಯಾ, ಅದೇ ರೀತಿ ಫಿಲ್ಮ್ ಮೀಡಿಯಾ, ನೆಕ್ಸ್ಟು ಮೊಬೈಲ್ ಮೀಡಿಯಾ, ರೇಡಿಯೋ ಬ್ರಾಡ್ಕಾಸ್ಟಿಂಗು, ಅದೇ ರೀತಿ ಸ್ಟ್ರೀಮಿಂಗ್ ಫಾಡ್ಕಾಸ್ಟ್ ಆ್ಯಂಡ್ ಸ್ಟ್ರೀಮಿಂಗ್ ಫಾಡ್ಕಾಸ್ಟ್ ಪ್ಲಾಟ್ಫಾರ್ಮ್ಸ್ಗಳನ್ನು ನಾವು ಸೊ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಥೇಳಿ ಕರಿಬೋದು ಸ್ನೇಹಿತರೆ. ಓಕೆನಾ? ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಹೇಳಿದಾಗೆ ಇದು 50ನೇ ಕ್ವಶನ್ ಆಗಿರ್ತದೆ. ಈ ಪ್ರಶ್ನೆ ಪತ್ರಿಕೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದೆಲ್ಲವನ್ನೂ ಕೂಡ ನೀವು ವಾಚ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಸೊ ಮುಂದೆ ಮತ್ತೆ ಉಳಿದಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬನ್ನಿ ಹಾಗಾದರೆ ಮೊದಲ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಕೆಳಗಿನವುಗಳನ್ನು ಹೊಂದಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಸೊ ಡೂಯಿ ಅಂತೇಳಿದೆ, ಅದೇ ರೀತಿ ಅರಿಸ್ಟಾಟಲ್, ನೆಕ್ಸ್ಟು ಜೆ ಕೃಷ್ಣಮೂರ್ತಿ, ಅದೇ ರೀತಿ ಪ್ಲೇಟೋ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ನಾನು ಈ ಪ್ರಶ್ನೆ ಬಗ್ಗೆ ಆಲ್ರೆಡಿ ನಿಮಗೆ ಮಾತಾಡಿದ್ದೀನಿ. ನಿಮಗೆ ಗೊತ್ತಿತ್ತು ಅಂತಂದರೆ
ಸೊ ಅರಿಸ್ಟಾಟಲ್ ಅಂತಕ್ಕಂತಹ ವ್ಯಕ್ತಿಯ ಬಗ್ಗೆ ಈ ಈ ಅರಿಸ್ಟಾಟಲ್ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಿದ್ರು. ಯಾವಾಗ 2024ರ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡುವಂತಹ ಸಂದರ್ಭದಲ್ಲಿ. ಓಕೆನಾ? ಸೊ ಇಲ್ಲಿ ಸಂವಹನವು ಪರಸ್ಪರ ಕಲಿಯಲು, ಅದೇ ರೀತಿ ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ. ಅದೇ ರೀತಿ ಹಂಚಿಕೆಯ ಅನುಭವವು ಮಾನವ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್ ಅಂತಕ್ಕಂಥವು ಇದಾವೆ ಸ್ನೇಹಿತರೆ. ಸೊ ಯಾವುದು ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗ್ತದೆ? ಎಸ್, ವೆರಿ ಗುಡ್. ಸೊ B4 ಅಂತ ಹೇಳ್ತಾ ಇದ್ದೀರಿ. ಎಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್ ಅಂತಕ್ಕಂಥದ್ದು ಇದು ಆಲ್ರೆಡಿ ಇದು ಒಂದರ ಮೇಲೆನೆ ಕೇಳಿದ್ರು. ಅರಿಸ್ಟಾಟಲ್ನ ಒಂದು ಕಮ್ಯುನಿಕೇಶನ್ ಸಿದ್ಧಾಂತ ಯಾವುದು ಅಂತೇಳಿ ತಾವೆಲ್ಲ ನೋಡಿದಿರ ಅನ್ಕೋತೀನಿ ನಾನು ಪೇಪರನ್ನ. ಎಸ್. ಸೊ ಹಾಗಾದ್ರೆ ಇಲ್ಲಿ ಬಿಗೆ ಆಯ್ಕೆ 4 ಇರ್ತಕ್ಕಂಥ 2 ಇದಾವೆ. ಸೊ ಇಲ್ಲಿಯೂ ಕೂಡ ಇದೆ, ಅದೇ ರೀತಿ ಈ ಕಡೆನೂ ಕೊಟ್ಟಿದ್ದಾರೆ. ಸೊ ಫೈನಲಿ ಯಾವ್ದು ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗ್ತದ ಸ್ನೇಹಿತರೆ? ಸೊ ಅಂತಿಮವಾಗಿ ಯಾವುದು ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಗ್ತದ? ನೋಡ್ರಿ, ಜಾನ್ ಡೂಯಿ ಅಂತಕ್ಕಂಥವನು, ಸೊ ಆತ ಬಂದ್ಬಿಟ್ಟು ಹಂಚಿಕೆಯ ಅನುಭವವು ಮಾನವ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಸೇರ್ಡ್ ಎಕ್ಸ್ಪೀರಿಯನ್ಸ್ ಈಸ್ ದ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗುಡ್ಸ್ ಅಂತಕ್ಕಂಥದ್ದಿದೆ. ಸೊ ನೆಕ್ಸ್ಟ್ ಬಂದಾಗ ಸೊ ಜಿ ಕೃಷ್ಣಮೂರ್ತಿ ಅಂತಕ್ಕಂಥದ್ದು. ಸೊ ಓರಲ್ ಕಮ್ಯುನಿಕೇಶನ್ ಬಗ್ಗೆ ಹೇಳಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸೊ ಅದು ಪ್ಲೇಟೋ ಆಗ್ತಾನೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಬಂದಾಗ ಸ್ನೇಹಿತರೆ ಆಯ್ಕೆ 3 ಆಗ್ತದೆ. ಓಕೆನಾ? ಸೊ ಆಯ್ಕೆ 3 ಸರಿಯಾದಂತಹ ಉತ್ತರ ಆಗ್ತದೆ. ಸೊ ಗಮನಿಸ್ರಿ. ಸೊ ಜಾನ್ ಡೂಯಿ ಬಂದಾಗ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು. ಸೊ ಅರಿಸ್ಟಾಟಲ್ ಬಂದಾಗ ಇಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್ ಅಂತಕ್ಕಂಥದ್ದು. ಜೆ ಕೃಷ್ಣಮೂರ್ತಿ ಅಂತಂದಾಗ ನಿಮಗೆ ಗೊತ್ತಿರಲಿ, ಸೊ ಈತ ಕಮ್ಯುನಿಕೇಶನ್ ಈಸ್ ಫಾರ್ ಲರ್ನಿಂಗ್ ಫಾರ್ ಈಚ್ ಅದರ್ ಅಂತಕ್ಕಂಥದ್ದು. ಪ್ಲೇಟೋ ಬಂದಾಗ ಓರಲ್ ಕಮ್ಯುನಿಕೇಶನ್ ಬಗ್ಗೆ ಸೊ ಆತ ಹೇಳ್ತಾನೆ, ಓರಲ್ ಕಮ್ಯುನಿಕೇಶನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಅದು ಪ್ಲೇಟೋನಿಗೆ ಸಂಬಂಧಪಡ್ತದ. ಇಲ್ಲಿ ನೋಡ್ರಿ, ಜಾನ್ ಡೂಯಿ ಬಗ್ಗೆನೇ ಸಪರೇಟ್ ಆಗಿ ಕೇಳಿದ್ದಾರೆ. ದ ಅಪ್ಲಿಕೇಶನ್ ಆಫ್ ಜಾನ್ ಡೂಯಿಸ್ ಥಿಯರಿ ಟು ಕಮ್ಯುನಿಕೇಶನ್ ಇಶ್ಯೂಸ್ ಇನ್ ಸೀಕ್ವೆನ್ಸ್ ಅಂತ ಕೇಳಿಕೊಟ್ಟಿದ್ದಾರೆ. ಸೊ ಒಂದು ಆರ್ಡರ್ ವೈಸ್ ಅಲ್ಲಿ ಜಾನ್ ಡೂಯಿ ಕೊಟ್ಟಿರ್ತಕ್ಕಂಥ ಕಮ್ಯುನಿಕೇಶನ್ ಥಿಯರಿಯನ್ನ ಹೊಂದಿಸ್ರಿ ಅಂತೇಳಿ ಸೊ 2022ರ UGC ನೆಟ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಹಾಗಾದ್ರೆ ಯಾವುದು ಇಲ್ಲಿ ಸರಿಯಾದಂತಹ ಒಂದು ಸೀಕ್ವೆನ್ಸ್ ಆಗ್ತದ, ಹೊಂದಾಣಿಕೆ ಆಗ್ತದ? ಎಸ್, ಸರಿಯಾಗಿ ಹೊಂದಾಣಿಸ್ತಾ ಬನ್ನಿ ನೋಡೋಣ. ಸೊ ಅದೇ ರೀತಿ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ದ ಕ್ರೈಟೇರಿಯಾ, ದ ಅನಲೈಸಿಸ್, ದ ಸೆಲೆಕ್ಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ದ ಪ್ರಾಬ್ಲಮ್, ಅದೇ ರೀತಿ ದ ಪಾಸಿಬಲ್ ಸೊಲ್ಯೂಷನ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಮೊದಲಿಗೆ ಬರ್ತದ, ಆನಂತರ ಯಾವ್ದು ಬರ್ತದ, ಸೊ ಅದನ್ನ ಒಂದು ಅನುಕ್ರಮಣಿಕೆಯಲ್ಲಿ ಹೊಂದಿಸ್ತಾ ಬರೀ ಸ್ನೇಹಿತರೆ. ಎಸ್, ನೋಡ್ರಿ, ಇಲ್ಲಿ ಸರಿಯಾದಂತಹ ಒಂದು ಹೊಂದಾಣಿಕೆ ಯಾವ್ದಾಗ್ತದ ಅಂದ್ರೆ ಆಯ್ಕೆ 4 ಇಲ್ಲಿ ಸರಿ ಆಗ್ತದ. ಸೊ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ಫಸ್ಟ್ಗೆ ದ ಪ್ರಾಬ್ಲಮ್ ಅಂತಕ್ಕಂಥದ್ದು. ಸೊ ಪ್ರಾಬ್ಲಮ್ ಅಂತಕ್ಕಂಥದ್ದು ಇಲ್ಲಿ ಫಸ್ಟ್ ಬರ್ತದ. ಓಕೆನಾ? ಪ್ರಾಬ್ಲಮ್ ಅಂತಕ್ಕಂಥದ್ದು. ಆನಂತರ ಯಾವುದು ಅಂತಂದ್ರೆ ದ ಕ್ರೈಟೇರಿಯಾ. ಸೊ ಕ್ರೈಟೇರಿಯಾ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅದು ಸೆಕೆಂಡ್. ನೆಕ್ಸ್ಟ್ ಒನ್, ಸೊ ಈ ಇದೆ ನೋಡಿ, ದ ಪಾಸಿಬಲ್ ಸೊಲ್ಯೂಷನ್ ಏನೇನಿದಾವೆ. ಓಕೆನಾ? ಸೊಲ್ಯೂಷನ್ಸ್ ಏನೇನಿದೆ ಅನ್ನೋದು. ನೆಕ್ಸ್ಟ್ ಅದಾದ ನಂತರ ಬರ್ತಕ್ಕಂಥದ್ದು ಅನಲೈಸ್. ಸೊ ಆ ಒಂದು ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು. ಸೊ ಅದಕ್ಕೆ ದ ಸೆಲೆಕ್ಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು ಸೊ ಕೊನೆಗೆ ಬರ್ತದೆ, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಈ ರೀತಿಯಾಗಿ ಸೊ ಇದು ಯಾರ್ದಿದು? ಸೊ ಜಾನ್ ಡೂಯಿ ಕೊಟ್ಟಿರ್ತಕ್ಕಂತಹ ಒಂದು ಕಮ್ಯುನಿಕೇಶನ್ ಥಿಯರಿ ಆಗ್ತದ. ಓಕೆನಾ? ಸೊ ನೆನಪಲ್ಲಿ ಇಟ್ಕೊಳ್ರಿ, ಪ್ರಶ್ನೆ ಈ ಸಾರಿ ಬಂದರೂ ಕೂಡ ಬರ್ಬೋದು, ಹೌದಾ? ಸೊ ಹಾಗಾಗಿ ಪ್ರಾಬ್ಲಮ್, ಕ್ರೈಟೇರಿಯಾ, ಸೊಲ್ಯೂಷನ್, ಅನಲೈಸ್, ಅದೇ ರೀತಿ ಎಕ್ಸಿಕ್ಯೂಷನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ಆಯ್ಕೆ 4 ಸರಿ ಉತ್ತರ ಸ್ನೇಹಿತರೆ. ಸೊ ನೋಡ್ರಿ, ಇಲ್ಲಿ ನಾನು ಅರಿಸ್ಟಾಟಲ್ ಬಗ್ಗೆ ನಿಮಗೆ ಮೊನ್ನೆ ಹೇಳಿದ್ದೆ, ಲೋಗೋಸ್, ಪ್ಯಾಥೋಸ್ ಮತ್ತು ಎಥೋಸ್ ಅಂತಕ್ಕಂಥದ್ದು. ಸೊ ಇದು ಅರಿಸ್ಟಾಟಲ್ ಪ್ರಕಾರ ಏನಪ್ಪಾ ಅಂತಂದ್ರೆ ಒಂದು ಕಮ್ಯುನಿಕೇಶನ್ ಥಿಯರಿ ಆಗ್ತದೆ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ, ಇದು ಜಾನ್ ಡೂಯಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಜಾನ್ ಡೂಯಿ ಇಂಟ್ರಾಕ್ಷನ್. ಅದೇ ರೀತಿಯಾಗಿ ಡೆಮೊಕ್ರಾಟಿಕ್ ಎಜುಕೇಷನ್, ನೆಕ್ಸ್ಟು ರಿಫ್ಲೆಕ್ಷನ್ ಅಂತಕ್ಕಂಥದ್ದು. ಸೊ ಈ 4 ಏನಪ್ಪಾ ಅಂತಂದ್ರೆ ಯಾರಿಗೆ ಸಂಬಂಧಪಡ್ತವೆ? ಜಾನ್ ಡೂಯಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಆಗ್ತಾವೆ ಸ್ನೇಹಿತರೆ. ಸೊ ಇಲ್ಲಿ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ,
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್. ಸೊ ಇದು ಕೂಡ ಜಿ ಸೆಟ್ ಅಂದರೆ ಗುಜರಾತ್ ಸೆಟ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ 2017ರಲ್ಲಿ. ವೇರಿಯೇಬಲ್ ಕಮ್ಯುನಿಕೇಶನ್, ಅದೇ ರೀತಿ ರಿಟರ್ನ್ ಕಮ್ಯುನಿಕೇಶನ್, ನೆಕ್ಸ್ಟು ನಾನ್ ವೇರಿಯೇಬಲ್ ಕಮ್ಯುನಿಕೇಶನ್, ಅದೇ ರೀತಿ ಸೈಲೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್. ಸೊ ಯಾವ್ದು ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಸರಿಯಾದಂತಹ ಉತ್ತರ? ಸೊ ಆನ್ಸರ್ ಮಾಡ್ತಾ ಬನ್ನಿ ನೋಡೋಣ. ಸೊ ನಮಸ್ತೆ, ಆನ್ಸರ್ ಮಾಡ್ರಿ ಸ್ನೇಹಿತರೆ ಬೇಗ ಬೇಗ. ಯಾವ್ದು ಸರಿ ಉತ್ತರ ಆಗ್ತದೆ ನೋಡ್ರಿ. ವೇರಿಯೇಬಲ್, ರಿಟರ್ನ್, ನಾನ್ ವೇರಿಯೇಬಲ್, ಅದೇ ರೀತಿ ಸೈಲೆನ್ಸ್ ಅಂತಕ್ಕಂಥದ್ದು ಇದೆ. ಸೊ ಥಿಂಕ್ ಮಾಡ್ರಿ, ಸರಿಯಾದಂತಹ ಉತ್ತರವನ್ನ ಆನ್ಸರ್ ಮಾಡ್ತಾ ಬರ್ರಿ ಸ್ನೇಹಿತರ. ಎಸ್, ವೆರಿ ಗುಡ್. ಸೊ ಆಯ್ಕೆ ಎ ಅಂತ ಕೊಟ್ಟಿದ್ದೀರಿ, ಅದೇ ರೀತಿ ಬಿ ಅಂತ ಕೊಟ್ಟಿದ್ದೀರಿ. ನೋಡ್ರಿ ಇಲ್ಲಿ ಸರಿಯಾದಂತಹ ಉತ್ತರ ಸೊ ರಿಟರ್ನ್ ಕಮ್ಯುನಿಕೇಶನ್ ಆಗ್ತದ. ಓಕೆನಾ? ಮೋಸ್ಟ್ ಇಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಶನ್ ಅಂತಂದಾಗ ಸೊ ರಿಟರ್ನ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು. ಸೊ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ರಿಟರ್ನ್ ಕಮ್ಯುನಿಕೇಶನ್. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲೊಂದು 4 ಕಮ್ಯುನಿಕೇಶನ್ ಬಗ್ಗೆ ಸೊ ಪಾಯಿಂಟ್ಸ್ ಇದಾವ. 1 to 1 ಅಂತಂದಾಗ ಸೊ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು 1 to 1. ನೆಕ್ಸ್ಟ್ ಸ್ನೇಹಿತರೆ 1 to ಮೆನಿ ಅಂತಂದಾಗ ಮಾಸ್ ಕಮ್ಯುನಿಕೇಶನ್ ಅಂತ ಆಗ್ತದೆ. ಎಸ್ಪೆಷಲಿ ಪ್ರಿಂಟ್ ಮೀಡಿಯಾ ಏನು ಬರ್ತದಲ್ಲ ಅದು ಮಾಸ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು. ಮೆನಿ ಟು ಮೆನಿ ಅಂತಂದಾಗ ಸೊ ನೆಟ್ವರ್ಕ್ ಮುಖಾಂತರ ನಾವೇನು ಕಮ್ಯುನಿಕೇಶನ್ ಮಾಡ್ತೀವಲ್ಲ ಸೊ ಅದು ಮೆನಿ ಟು ಮೆನಿ. ಹೌದಾ? ನೆಕ್ಸ್ಟು 1 to ನೋನ್ ಅಂತಕ್ಕಂಥದ್ದು 1 to ನೋನ್ ಅಂತಕ್ಕಂಥದ್ದು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಆಗ್ತದೆ. ಜಸ್ಟ್ ಇಷ್ಟ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಹೋಗ್ರಿ. ಹೌದಾ? ಸೊ ಇದ್ರೊಳಗೆ ಏನು ನೀವು ಜಾಸ್ತಿ PhD ಮಾಡೋದು ಬೇಡ. ಇವು ಬಂದಿದ್ವಾ ಟಿಕ್ ಮಾಡ್ರಿ, ಇಲ್ಲ ಅಂತಂದ್ರೆ ಸೊ ಮತ್ತೆ ಏನು ಮಾಡೋಕ್ಕಾಗಲ್ಲ. ಹೌದಾ? ಆಲ್ಮೋಸ್ಟ್ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ, ನಮ್ಮ ಕನ್ನಡ ಪತ್ರಿಕೆಯ ವಿದ್ಯಾರ್ಥಿಗಳಿಗೆ ಸೊ ಈ ಪೇಪರ್ ಕಷ್ಟ ಆಗ್ತದೆ. ಓಕೆನಾ? ಸೊ ಇಷ್ಟಾದ್ರೂ ನೆನ್ಪಿಟ್ಕೊಡ್ರಿ. 1 to 1 ಅಂತಂದ್ರೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನು, 1 to ಮೆನಿ ಅಂತಂದ್ರೆ ಮಾಸ್ ಕಮ್ಯುನಿಕೇಶನು, ಮೆನಿ ಟು ಮೆನಿ ಅಂತಂದಾಗ ನೆಟ್ವರ್ಕ್ ಕಮ್ಯುನಿಕೇಶನ್ನು, ಸೊ 1 to ನೋನ್ ಅಂತಕ್ಕಂಥದ್ದು ಸೊ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಆಗ್ತದೆ ಅಂತೇಳಿ ಇಷ್ಟಾದ್ರೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಮುಂಬರ್ತಕ್ಕಂತಹ UGC ನೆಟ್ ಪರೀಕ್ಷೆ ಸೊ ಆಲ್ಮೋಸ್ಟ್ ಡಿಸೆಂಬರಲ್ಲಿ ಏನು ಬರ್ತದಲ್ಲ ಪತ್ರಿಕೆ ಅದು, ಅದೇ ರೀತಿ ಇವಾಗ ನವೆಂಬರ್ 2ನೇ ತಾರೀಕಿಗೆ ಏನು ಬರೀತಿರಲ್ಲ ಸೊ ಆ ಪತ್ರಿಕೆ ಎರಡಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಓಕೆನಾ ಸ್ನೇಹಿತರೆ? ಸೊ ಬನ್ನಿ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸೋಣ. ಸೊ ನೋಡ್ರಿ, ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈಸ್ ಕರೆಕ್ಟ್ ಅಂತೇಳಿ. ಸೊ ಕಮ್ಯುನಿಕೇಶನ್ ಈಸ್ ಎಕ್ಸಿಕ್ಯೂಟಿಂಗ್ ಸೊ ಇನ್ಫಾರ್ಮೇಷನ್ ಅಂತೇಳಿದೆ. ಕಮ್ಯುನಿಕೇಶನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಎಮೋಷನ್ ಆ್ಯಂಡ್ ಇಂಟೆನ್ಷನ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗ್ತದ? ಸಂವಹನವು ಮಾಹಿತಿ ವಿನಿಮಯವಾಗಿದೆ. ಎಸ್, ಕರೆಕ್ಟ್ ಇದೆ. ಸಂವಹನವು ಮಾಹಿತಿಯ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಅಂತಕ್ಕಂಥದ್ದಿದೆ. ಸೊ ಯಾವುದು ಎರಡು ಕೂಡ ಏನು ಸರಿ ಆಗ್ತವ ಅಥವಾ ತಪ್ಪಾಗ್ತವ ಸ್ವಲ್ಪ ವಿಚಾರ ಮಾಡ್ತಾ ಬನ್ನಿ ಸ್ನೇಹಿತರೆ, ನೋಡೋಣ. ಪರಿಣಾಮಕಾರಿ ಸಂವಹನ ಸೊ ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ನಡಿಬೇಕಾಗಿತ್ತು ಅಂದರೆ ಸೊ ಯಾವ್ಯಾವ್ದು ಇಲ್ಲಿ ಸರಿ ಆಗ್ತದ ನೋಡ್ರಿ. ಸಂವಹನ ಏನು ಮಾಡ್ತದ ಅಂದರೆ ಒಂದು ಮಾಹಿತಿಯನ್ನು ವಿನಿಮಯ ಮಾಡ್ತದ. ನೆಕ್ಸ್ಟ್ ಮಾಹಿತಿಯನ್ನಷ್ಟೇ ಅಲ್ಲದೆ ಅಲ್ಲಿ ಭಾವನೆಗಳು ಏನಾಗ್ತವೆ ಸೇರಾಗ್ತವೆ. ನೆಕ್ಸ್ಟು ಯಾವುದೋ ಒಂದು ನಿರ್ದಿಷ್ಟವಾದಂಥ ಉದ್ದೇಶವೂ ಕೂಡ ಇರ್ತದೆ. ಸೊ ಇದೆಲ್ಲವೂ ಕೂಡ ಅಲ್ಲಿ ಸೇರಾಗೋದ್ರಿಂದ ಇಲ್ಲಿ ಎರಡೂ ಕೂಡ ಏನಾಗ್ತವೆ ಅಂದರೆ ಸರಿಯಾದಂತಹ ಉತ್ತರ ಆಗ್ತವ. ಸೊ ಎರಡೂ ಹೇಳಿಕೆಗಳು ಸರಿ ಉತ್ತರ ಸ್ನೇಹಿತರೆ. ಸೊ ಇಲ್ಲಿ ಗಮನಿಸ್ತಾ ಬನ್ನಿ. ಸೊ ಅದೇ ರೀತಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ನೋಡ್ತಾ ಬನ್ನಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕಮ್ಯುನಿಕೇಷನ್ ಈಸ್ ಆನ್ ಆರ್ಟ್ ಆ್ಯಂಡ್ ಎ ಸೈನ್ಸ್. ನೆಕ್ಸ್ಟ್ ಅದೇ ರೀತಿ ಕಮ್ಯುನಿಕೇಷನ್ ಈಸ್ ಎ ಸೋಷಿಯಲ್ ಪ್ರೊಸೆಸ್, ಕಮ್ಯುನಿಕೇಷನ್ ಈಸ್ ಎ ಹ್ಯೂಮನ್ ಪ್ರೊಸೆಸ್, ಕಮ್ಯುನಿಕೇಷನ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಯಾವ್ದು ಇದ್ರೊಳಗೆ ಚೇಂಜ್ ಅನ್ನಿಸ್ತದ ನೋಡ್ರಿ ನೀವು ಸ್ವಲ್ಪ. ಸೊ ಇದು ತೆಲಂಗಾಣ ಸೆಟ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಜನರಲ್ ಪೇಪರ್ನಲ್ಲಿ
ಸೊ ಯಾವ್ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದಾವ? ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಒಂದು ಆರ್ಟ್ ಆ್ಯಂಡ್ ಸೈನ್ಸ್ ಅಂತ ಹೇಳಿದೆ. ಅದೇ ರೀತಿ ಒಂದು ಸೋಷಿಯಲ್ ಪ್ರೊಸೆಸ್ ಅಂತಕ್ಕಂಥದ್ದು ಇದೆ. ಇನ್ನೊಂದು ಹ್ಯೂಮನ್ ಪ್ರೊಸೆಸ್ ಅಂತಕ್ಕಂಥದ್ದು ಇದೆ. ಅದೇ ರೀತಿ ಬಯೋಲಾಜಿಕಲ್ ಪ್ರೊಸೆಸ್ ಅಂತಕ್ಕಂಥದ್ದು ಇದೆ. ಸೊ ಕೇವಲ ಒಂದೇ ಸ್ಟೇಟ್ಮೆಂಟ್ ಹೇಳುವಂಥದ್ದಲ್ಲ. ನೀವು 3 ಸ್ಟೇಟ್ಮೆಂಟು ಅಥವಾ 2 ಸ್ಟೇಟ್ಮೆಂಟ್‌ಗಳನ್ನ ಇದರಲ್ಲಿ ಚೂಸ್ ಮಾಡ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 1, 2, 4 ಸರಿ ಇದೆ. ಅದೇ ರೀತಿ 2, 3 ಮತ್ತು 4 ಸರಿ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1, 3, 4 ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 1, 2, 3 ಸರಿ ಇದೆ ಅಂತೇಳಿ ಕೊಡ್ತಾ ಇದ್ದಾರೆ. ಸೊ ಕಮ್ಯುನಿಕೇಷನ್ ಅಂತಕ್ಕನ್ನೋದು ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಅಂತಕ್ಕನ್ನೋದು ಆಗೋದಿಲ್ಲ ಸ್ನೇಹಿತರೆ. ಇದೊಂದು ಹ್ಯೂಮನ್ ಪ್ರೊಸೆಸ್. ಅದೇ ರೀತಿ ಇದೊಂದು ಸೋಷಿಯಲ್ ಪ್ರೊಸೆಸ್ ಅಂತಕ್ಕನ್ನೋದು ಆಗ್ತದೆ. ನೆಕ್ಸ್ಟು ಆರ್ಟ್ ಆ್ಯಂಡ್ ಎ ಸೈನ್ಸ್ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಸೊ ಹಾಗಾಗಿ ಆಯ್ಕೆ 1, 2, 3 ಅಂತಕ್ಕಂಥದ್ದು ಇದು ಸರಿಯಾದಂತಹ ಉತ್ತರ. ಓಕೆನಾ? ಆಯ್ಕೆ 4 ಇಲ್ಲಿ ಸರಿ ಆಗ್ತದೆ ನೋಡ್ರಿ. ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಎ ಕರೆಕ್ಟ್ ಆಪ್ಷನ್ಸ್ ಅಂತಕ್ಕನ್ನೋದು ಕೊಟ್ಟಿದ್ದಾರೆ. ಡ್ಯಾಶ್ ಈಸ್ ಎ ಕಮ್ಯುನಿಕೇಶನ್ ಬಿಟ್ವೀನ್ 2 ಆರ್ more person where in the indent. ಓಕೆನಾ? where in the indent message is successfully delivered, receiver and understood. ಸೊ ಇಲ್ಲಿ ಏನಾಗ್ತದೆ? ಇದು ಯಾವುದು ಒಂದು ವರ್ಡನ್ನು ನಾವು ಅಲ್ಲಿ ಹಾಕಬೇಕಾಗ್ತದೆ? ಎಫೆಕ್ಟಿವ್ ಕಮ್ಯುನಿಕೇಷನ್, ನಾನ್ ವೇರಿಯಬಲ್ ಕಮ್ಯುನಿಕೇಷನ್, ಕ್ಲೋಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಡ್ಯಾಶ್ ಈಸ್ ಎ ಕಮ್ಯುನಿಕೇಷನ್ ಬಿಟ್ವೀನ್ two or more persons wherein the intended message is successfully delivered, ರಿಸೀವರ್ ಆ್ಯಂಡ್ ಅಂಡರ್ಸ್ಟುಡ್. ಸೊ ಒಂದೇನೋ ಮೆಸೇಜ್ ಕಳಿಸಿದಾರೆ, ಅದು ಸಕ್ಸಸ್ಫುಲಿ ಆಗಿ ಅವ್ರಿಗೆ ಹೋಗಿ ರೀಚ್ ಆಗ್ಯದ. ವಾಪಸ್ ರಿಸೀವರ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಾಗಾದ್ರೆ ಸೊ ಅವ್ನಿಗೆ ಏನಾಗ್ಯದ? ನಾವು ಕಳಿಸಿರ್ತಕ್ಕಂಥ ಮೆಸೇಜು ಅರ್ಥ ಆಗ್ಯದ. ಓಕೆನಾ? ಸೊ ಅರ್ಥ ಆಗಿದೆ ಅಂತಂದರೆ ಇಲ್ಲಿ ಒಂದು ಕಮ್ಯುನಿಕೇಷನ್ ಅಂತಕ್ಕನ್ನೋದು ಇಫೆಕ್ಟಿವ್ ಆಗ್ಯದ. ಹೌದಾ? ಸೊ ಇಫೆಕ್ಟಿವ್ ಕಮ್ಯುನಿಕೇಷನ್ ಅದು ಅವ್ನಿಗೆ ಹೋಗಿ ರೀಚ್ ಆಗ್ಯದ. ಸೊ ಅವ್ನಿಗೆ ಅರ್ಥ ಆಗ್ಯದ ಅಂತಂದರೆ ನಾವು ಕಳಿಸಿರ್ತಕ್ಕಂಥ ಮೆಸೇಜು ಅವ್ನಿಗೆ ಚೆನ್ನಾಗಿ ಅರ್ಥ ಆಗ್ಯದ. ಸೊ ಒಂದು ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತಕ್ಕನ್ನೋದು ಇಲ್ಲಿ ನಡೆದದ. ಓಕೆನಾ? ಸೊ ಹಾಗಾಗಿ ಆಯ್ಕೆ 1 ಇಷ್ಟ ಥಿಂಕ್ ಮಾಡ್ರಿ. ಅಲ್ಲಿ ಬಹಳ ಏನು ದೊಡ್ಡ ಗುಡ್ಡನ ಹೊರುವಂಥದ್ದು ಇರಲ್ಲ. ಹೌದಾ? ಜಸ್ಟ್ ಇಷ್ಟಾದರೂ ಥಿಂಕ್ ಮಾಡಿ ನಾವು ಆನ್ಸರ್ ಮಾಡಿ ಬರಬೇಕು. ನೆಕ್ಸ್ಟ್ ನೋಡ್ರಿ, 28ನೇ ಪ್ರಶ್ನೆ. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಹೌದಾ? ವಿಚ್ ಟೈಪ್ ಆಫ್ ಕಮ್ಯುನಿಕೇಷನ್ ಪ್ರಮೋಟ್ಸ್ ಕೊಲಾಬ್ರೇಟಿವ್ ಲರ್ನಿಂಗ್ ಇನ್ ಎ ಕ್ಲಾಸ್ ರೂಮ್ ಅಂತಕ್ಕನ್ನೋದು. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಅದೇ ರೀತಿ ಮಾಸ್ ಕಮ್ಯುನಿಕೇಷನ್ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಸೊ ಯಾವ್ದ್ರಿ ಹಾಗಾದ್ರೆ? ಎಸ್, ಸಹಕಾರಿ ಕಲಿಕೆ. ವೆರಿ ಗುಡ್. ಸೊ ಗ್ರೂಪ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗ್ತದೆ. ಗುಂಪು ಸಂವಹನ ಅಂತಕ್ಕಂಥದ್ದು. ಸೊ ಕಮ್ಯುನಿಕೇಷನ್ದಲ್ಲಿ ಇಷ್ಟೆಲ್ಲ ಟೈಪ್ಸ್ ಇದಾವೆ ನೋಡ್ರಿ. ವೇರಿಯೇಬಲ್ ಅಂತಕ್ಕಂಥದ್ದು ಇದೆ. ನೆಕ್ಸ್ಟು ರಿಟರ್ನ್ ಕಮ್ಯುನಿಕೇಷನ್ನು, ನಾನ್ ವೇರಿಯೇಬಲ್ ಅಂದ್ರೆ ಮಾತಾಡದೇ ಇರ್ತಕ್ಕಂಥದ್ದು. ನೋಡ್ರಿ ಇಲ್ಲಿ ಈ ಸಿಂಬಾಲ್ ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಗಿಬಿಡ್ಬೇಕು. ಹೌದಾ? ಸೊ ಈ ಸಿಂಬಾಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಸ್ನೇಹಿತರೆ. ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್ ಅಂತಂದರೆ ಇದು ಒಂದು ನೆಟ್ವರ್ಕ್ಗಳ ಮುಖಾಂತರವಾಗಿ. ಹೌದಾ? ಸೊ ಇಲ್ಲಿ ಇಲ್ಲಿ ಯಾರೋ ಮಾತಾಡ್ತಿದ್ದಾರೆ, ಇವರು ಮೈಕ್ ಹಿಡ್ಕೊಂಡಿದ್ದಾರೆ. ಸೊ ಇದು ಎಲ್ಲೆಲ್ಲೋ ರೀಚ್ ಆಗ್ತಿದೆ. ಓಕೆನಾ? ಆ ಥರ. ನೆಕ್ಸ್ಟು ಅದೇ ರೀತಿ ವಿಜುವಲ್ ಕಮ್ಯುನಿಕೇಷನ್, ಜಸ್ಟ್ ನೋಡ್ತಕ್ಕಂಥದ್ದು ಅಷ್ಟೇ. ನೋಡೋದ್ರ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇವ್ರು ಗ್ರೂಪ್ ಡಿಸ್ಕಷನ್, ಒಂದೇನೋ ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತಿರ್ತಾರಲ್ಲ, ಚರ್ಚೆ ಮಾಡ್ತಿರ್ತಾರೆ. ಹೌದಾ? ಸೊ ಇದೇನಪ್ಪ ಅಂದರೆ ಕ್ಲಾಸ್ ರೂಮಲ್ಲಿ ಈ ಒಂದು ಗ್ರೂಪ್ ಡಿಸ್ಕಷನ್ ಅಂತಕ್ಕಂಥದ್ದು ತುಂಬ ಇಫೆಕ್ಟಿವ್ ಆಗಿರ್ತದೆ. ನೆಕ್ಸ್ಟು ಫೀಡ್ಬ್ಯಾಕ್ ಕಮ್ಯುನಿಕೇಷನ್, ಯಾವುದೋ ಒಂದು ಸೆಮಿನಾರಲ್ಲಿ ಭಾಗವಹಿಸಿ ಅದಕ್ಕೆ ಒಂದು ಫೀಡ್ಬ್ಯಾಕ್ ಕೊಡ್ರಿ ಅಂತಕ್ಕಂಥದ್ದು ಏನಿರ್ತದೆ ನೋಡ್ರಿ, ಅಲ್ಲೂ ಕಮ್ಯುನಿಕೇಟ್ ಅಂತಕ್ಕಂಥದ್ದು ನಡೀತದೆ. ಓಕೆನಾ? ಸೊ ಈ ರೀತಿಯಾಗಿ ಸುಮಾರು ಏನಪ್ಪ ಅಂದ್ರೆ ಒಂದು 7ರಿಂದ 8 ಟೈಪ್ಸು ನಾವು ಈ ಕಮ್ಯುನಿಕೇಷನ್ನಲ್ಲಿ ಕಾಣ್ಬೋದು ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು 2021ರಲ್ಲಿ ಕೇಳಿದಾರೆ ಹೊಂದಿಸಿ ಬರೆಯಲ್ಲಿ. ಸೊ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಏನು ಕೇಳಿದ್ದಾರೆ ಇಲ್ಲಿ? ಮಾಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಗ್ರೂಪ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಸೊ ಇಂಟ್ರಾಪರ್ಸನಲ್, ಅದೇ ರೀತಿ ಇಂಟರ್ಪರ್ಸನಲ್.
ಓಕೆನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಒಂದನೇದು ಯಾವುದು? ಮಾಸ್ ಕಮ್ಯುನಿಕೇಷನ್. ಸೊ ಇದು ಯಾವುದಕ್ಕೆ ಸಂಬಂಧಪಡ್ತದೆ? ಇಲ್ಲಿ ಆಯ್ಕೆಗಳಿದಾವೆ ನೋಡ್ರಿ ಇಲ್ಲಿ. ಹೌದಾ? ಸೊ ಇವುಗಳನ್ನ ಯಾವ್ದು ಹೊಂದಾಣಿಕೆ ಆಗ್ತದೆ ಸ್ವಲ್ಪ ನೀವು ನೋಡ್ತಾ ಬರ್ರಿ. ನಾನು ಇವಾಗ ತಾನೇ ಹೇಳಿದೆ ನಿಮಗೆ. ಯಾವುದು? ಗ್ರೂಪ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡ್ತದೆ? ಕ್ಲಾಸ್ ರೂಮ್ ಟೀಚಿಂಗ್‌ನಲ್ಲಿ ಸಂಬಂಧಪಡ್ತದೆ. ಓಕೆನಾ? ಯೆಸ್. ಸೊ ಹಾಗಾದ್ರೆ ಸಿ2 ಎಲ್ಲಿದೆ? ಇಲ್ಲಿ ಒಂದೇ ಕಡೆ ಇದೆ. ಹೌದಾ? ಇಷ್ಟೇ ನೋಡ್ರಿ. ಹೌದಾ? ಆರಾಮ್ ಈಸಿ ಇರ್ತಾವ. ಜಸ್ಟ್ ನೀವು ಈ ಥರ ಹುಡುಕ್ಬೇಕು. ಮೊದಲು 1 ಸಿಗ್ತದ ಅಥವಾ 1 ಸಿಗದೇ ಇರ್ಬೋದು. ಮತ್ತೊಂದನ್ನು ಹುಡುಕ್ರಿ. ಹೌದಾ? 2ಕ್ಕಂತರೂ ಕನ್ಫರ್ಮ್ ನಿಮ್ಗೆ ಸಿಕ್ಕೇ ಸಿಗ್ತದ. ಸೊ ಇಲ್ಲಿ ಮಾಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇದೇನಪ್ಪಾ ಅಂತಂದ್ರೆ ನೆಟ್ವರ್ಕಿಗೆ ಸಂಬಂಧಪಡ್ತದೆ. ಓಕೆನಾ? ಸೊ ನೋಡ್ರಿ ಯಾವುದು? ಫಾರ್ ಮೆಕ್ಯಾನಿಕಲ್ ಮೆಸೇಜ್ ಟ್ರಾನ್ಸ್ಮಿಷನ್ ಅಂತಕ್ಕಂಥದ್ದು. ಓಕೆನಾ? ಸೊ ಇದು ಒಂದನೇದಕ್ಕೆ. ನೆಕ್ಸ್ಟು ಇಂಟ್ರಾಪರ್ಸನಲ್ ಅಂತಕ್ಕಂಥದ್ದು. ಇಂಟ್ರಾಪರ್ಸನಲ್ ಬಂದಾಗ ಸೊ ಇದು ಫಾರ್ ಕಮ್ಯುನಿಕೇಟ್ ವಿತ್ ಹಿಮ್ ಓನ್ ಸೆಲ್ಫ್ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟು ಗ್ರೂಪ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಕ್ಲಾಸ್ ರೂಮ್ ಟೀಚಿಂಗ್. ಅದೇ ರೀತಿ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಅಂತಂದಾಗ ಸೊ ಕೋರ್ಡಿರ್ ಕಾರಿಡಾರ್ ಡಿಸ್ಕಷನ್ ಅಂತಕ್ಕಂಥದ್ದು. ಕಾರಿಡಾರ್ ಡಿಸ್ಕಷನ್ ಅಂತಕ್ಕಂಥದ್ದು. ಓಕೆನಾ? ಸೊ ಇಷ್ಟು ಆಯ್ಕೆ 1 ಇಲ್ಲಿ ಸರಿ ಆಗ್ತದ ಸ್ನೇಹಿತರೆ. ಓಕೆನಾ? ಸೊ ಆಯ್ಕೆ 1 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ. ಸೊ ಇಂಟ್ರಾ ಪರ್ಸನಲ್ ಇದೇ ರೀತಿ ಮತ್ತೊಂದು ಪ್ರಶ್ನೆ. ಇಂಟ್ರಾ ಪರ್ಸನಲ್, ಗ್ರೂಪ್ ಕಮ್ಯುನಿಕೇಷನ್, ಟ್ರಾನ್ಸಾಕ್ಷನಲ್, ಅದೇ ರೀತಿಯಾಗಿ ಮ್ಯಾಸಿವ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ನಿಮಗೆ ಕಷ್ಟ ಆಗ್ತದ. ಹೌದಾ? ಯಾವ್ದು ಸರಿ ಆಗ್ಬೋದು ಇಲ್ಲಿ? ಡಿ ಅಂತ ಕೊಡ್ತಾ ಇದ್ದೀರಿ. ನೋಡೋಣ ಸರಿಯಾದಂತಹ ಉತ್ತರ ಯಾವ್ದಾಗ್ತದ ಅಂತೇಳಿ. ನೋಡ್ರಿ ಇಲ್ಲಿ ನಾವು ಇಲ್ಲಿದ್ ನಿಮ್ಗೆ ಗೊತ್ತಾಗಿತ್ತು ಅಂತಂದ್ರೆ ಸೊ ಯಾವುದು? ಇಂಟ್ರಾ ಪರ್ಸನಲ್ ಅಂತಕ್ಕಂಥದ್ದು. ಓಕೆನಾ? ಸೊ ಇಲ್ಲಿ ಏನಿದೆ? ಓನ್ ಸೆಲ್ಫ್ ಅಂತಕ್ಕಂಥದ್ದು. ಸೊ ಓನ್ ಸೆಲ್ಫ್ ಅಂತಂದ್ರೆ ಏನು? ಮೆಡಿಟೇಷನ್. ಹೌದಾ? ಸೊ ಇಂಟ್ರಾ ಪರ್ಸನಲ್ ಅಂತಕ್ಕಂಥದ್ದು ಏನಿದು? ಮೆಡಿಟೇಷನ್‌ಗೆ ಸಂಬಂಧಪಡ್ತದ. ಓಕೆನಾ? ಸೊ ಎಗೆ 3ನೇ ಆಯ್ಕೆ ಎಲ್ಲಿದೆ ನೋಡ್ರಿ. ಸೊ ಇಲ್ಲಿದ. ಆಯ್ಕೆ 3 ಸರಿ ಆಗ್ತದ. ಓಕೆನಾ? ಸೊ ಗ್ರೂಪ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಸೊ ಗ್ರೂಪ್ ಕಮ್ಯುನಿಕೇಷನ್ ಬಂದಾಗ ಬೋರ್ಡ್ ಮೀಟಿಂಗು. ನೆಕ್ಸ್ಟು ಟ್ರಾನ್ಸಾಕ್ಷನಲ್ ಅಂತಂದಾಗ ಸೊ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಸೊ ಫೇಸ್ ಟು ಫೇಸ್. ನೆಕ್ಸ್ಟ್ ಮ್ಯಾಸಿವ್ ಅಂತಂದಾಗ ಸೆಟಲೈಟ್ ಟೆಲಿವಿಷನ್ ಅಂತಕ್ಕಂಥದ್ದು. ಓಕೆನಾ? ಸೊ ಆಯ್ಕೆ 3 ಸರಿ ಆಗ್ತದೆ ನೋಡ್ರಿ. ಅರ್ಥ ಮಾಡ್ಕೊಳ್ರಿ. ನಾನು ಎಷ್ಟು ನಿಮ್ಗೆ ತಿಳಿಸಾಕ್ತೇನೆ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ರಿ. ಹೌದಾ? ಅಲ್ಲೇ ಇರ್ತದ. ಜಸ್ಟ್ ನೀವು ಒಂದು ಸ್ವಲ್ಪ ಥಿಂಕ್ ಮಾಡ್ಬೇಕು. ಇದಕ್ಕೆ ಒಂದಕ್ಕೆ ನೀವು ಕಂಡುಹಿಡಿದ್ರಿ. ಇಂಟ್ರಾ ಪರ್ಸನಲ್ ಅಂತಂದ್ರೆ ಮೆಡಿಟೇಷನ್. ಸೊ ಮೆಡಿಟೇಷನ್ ಮಾಡುವಾಗ ಸಿಕ್ಕಾಪಟ್ಟಿ ಮಂದಿಯನ್ನು ನಾವು ಗುಡ್ಡೆ ಹಾಕೊಂಡು ಮಾಡಲ್ಲ. ಹೌದಾ? ಸೊ ಒಬ್ಬರೇ ಇರ್ತೀವಿ. ಇಲ್ಲಿ ಹೇಳಿದಾನೆ ಆಲ್ರೆಡಿ ಈ ಕ್ವಶನ್ ಅಲ್ಲಿ ಏನಿದೆ? ಓನ್ ಸೆಲ್ಫ್ ಅಂತಕ್ಕಂಥದ್ದು. ಓಕೆನಾ? ಇಷ್ಟೇ ನೋಡ್ರಿ. ನೆಕ್ಸ್ಟ್ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಎ ರೀಡಿಂಗ್ ಟೆಕ್ನಿಕ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಸ್ಕಿಮ್ಮಿಂಗ್ ಅಂತೇಳಿದೆ. ಎಕ್ಸ್ಪೋ ಎಕ್ಸ್ಪೋಸಿಟರಿ ಅಂತಕ್ಕಂಥದ್ದಿದೆ. ಮನವೊಲಿಸುವುದು ಅಂತೇಳಿದೆ. ಅದೇ ರೀತಿ ಚಿಕಿತ್ಸಕ ಅಂತೇಳಿ ಕೊಟ್ಟಿದ್ದಾರೆ. ಯಾವ್ದ್ರಿ ಹಾಗಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ? ಸೊ ಓದುವ ತಂತ್ರ ಯಾವುದು? ಸುಮಾರು ಒಂದು 4ರಿಂದ 5 ಟೈಪ್ಸ್ ಬರ್ತಾವ್ರಿ ಇವು. ಸ್ಕ್ಯಾನಿಂಗ್ ಅಂತೇಳಿ, ಸ್ಕಿಮ್ಮಿಂಗ್ ಅಂತೇಳಿ. ಹೌದಾ? ಸ್ವಲ್ಪ ಅದ್ರ ಬಗ್ಗೆ ನೀವು ನೋಡ್ಕೊಳ್ರಿ ಸ್ನೇಹಿತರೆ. ನಾನಿಲ್ಲಿ ಸ್ಕ್ಯಾನಿಂಗು ಮತ್ತು ಸ್ಕಿಮ್ಮಿಂಗ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಎಸ್, ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಸರಿ. ನಾವೆಲ್ಲ ಈ ಪರೀಕ್ಷೆ ಬರೆದಾಗ ಇದು ನಮ್ಗೆ ಯಾಕೋ ಇದು ಹೊಸ ಪದ ಕಂಡಿತ್ತು. ಇದ್ರ ಬಗ್ಗೆ ಏನೂ ನಮ್ಗೆ ಗೊತ್ತಿದ್ದಿರಲಿಲ್ಲ. ಅವಾಗ ಏನು ಮಾಡಿದ್ವಿ ಅಂತಂದ್ರೆ ಇರ್ಬೋದು ಬಿಡುದ ಸ್ಕಿಮ್ಮಿಂಗ್ ಅಂತಕ್ಕನ್ನೋದು ಎಲ್ಲಿಯೂ ಕೇಳಿಲ್ಲ. ಯಾವ ಬುಕ್ಕಲ್ಲಿಯೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೊ ನಮ್ಮ ಕನ್ನಡದ ಬುಕ್ ಏನಿದಾವಲ್ಲ ನೆಟ್ಟಿಗೆ ಸಂಬಂಧಪಟ್ಟಂಥದ್ದು ಕೆಸೆಟ್‌ಗೆ ಇದ್ರ ಬಗ್ಗೆ ಇಲ್ಲ. ಜಸ್ಟ್ ನಾವು ಇದನ್ನೊಂದು ಹಾಕಿ ಬಂದಿದ್ದೀವಿ. ಹೌದಾ? ಅಜ್ಮಸ್ ಅಂತಾರಲ್ಲ ಆ ಥರ. ಬಟ್ ಅದೇ ಸರಿಯಾಗಿತ್ತು. ಆ ಥರಾರು ಮಾಡ್ರಿ. ಲಾಸ್ಟ್ ಗೊತ್ತಾಗಿಲ್ಲ ಅಂತಂದಾಗ. ಹೌದಾ? ಸೊ ಗೊತ್ತಾಗಿಲ್ಲ ಅಂದಾಗ ಈ ಥರ.
ಗೊತ್ತಿತ್ತು ಅಂದ್ರೆ ಕರೆಕ್ಟಾಗಿ ಹಾಕಿ ಬರ್ರಿ. ಸೊ ನೋಡ್ರಿ ಇಲ್ಲಿ ಕ್ವಶನ್ ಆಗಿದೆ ಆಲ್ರೆಡಿ 2019. ನಾವು ಇವಾಗ ಸಾಲ್ವ್ ಮಾಡ್ತಕ್ಕಂಥದ್ದು 2023 ಇದು. ಹೌದಾ? 2023 2019 ಕ್ವಶನ್ ಆಗಿಬಿಟ್ಟದ ಇದು. ಸೊ ಯಾವುದರಲ್ಲಿ? CTET ಕ್ವಶನ್ ಪೇಪರಲ್ಲಿ ಇದು. ಸೋಷಿಯಲ್ ಸ್ಟಡೀಸ್. ವಾಟ್ ಈಸ್ ದ ಫಾಲೋವಿಂಗ್ ಸ್ಟ್ರಾಟಜಿ ನೌನ್ ಆಸ್ ಎ ರೀಡಿಂಗ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಷ್ಟ ಪ್ರಶ್ನೆ ತಗೊಂಡಿದ್ದಾರೆ ನೋಡ್ರಿ ಅವರು. ಹೌದಾ? ಇದಿಷ್ಟ ತಗೊಂಡಿದ್ದಾರೆ. ಯಾವ್ದು ಹಾಗಾದ್ರೆ? ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು. ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಯಾಕೆ ರೆಫರ್ ಮಾಡ್ರಿ ಅಂತಂದ್ರೆ ಇದೇ ಒಂದು ಕಾರಣಕ್ಕಾಗಿ. ಇನ್ನೂ ಒಂದು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಇನ್ ರೀಡಿಂಗ್ ಸ್ಕಿಲ್ ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಏನು? ಇನ್ ರೀಡಿಂಗ್ ಸ್ಕಿಲ್ ಸ್ಕಿಮ್ಮಿಂಗ್ ಈಸ್ ಎ ಟೆಕ್ನಿಕ್ ಯೂಸ್ ಟು ಫೈಂಡ್ ದ ಮೇನ್ ಆರ್ ಜನರಲ್ ಐಡಿಯಾ ಇನ್ ಎ ಟೆಕ್ಸ್ಟ್ ಅಂತಕ್ಕಂಥದ್ದು. ಓಕೆನಾ? ಸೊ ಆಯ್ಕೆ 2 ಆಗ್ತದೆ. ಇದು ಕೂಡ ಎಲ್ಲಿದಿದು? ಸೊ CTET ಕ್ವಶನ್ ಪೇಪರ್ 1ರಲ್ಲಿ. ಓಕೆನಾ? ಸೊ ಇಷ್ಟು ಗೊತ್ತಿರಲಿ. ಇಲ್ಲಿದೆ ನೋಡ್ರಿ. ಟೀಚಿಂಗ್ ರೀಡಿಂಗ್ ಸ್ಕಿಲ್ಸ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಅಂತೇಳಿ. ಸೊ ಸ್ಕಿಮ್ಮಿಂಗ್ ಅಂತಂದರೆ ರೀಡಿಂಗ್ ಎ ಟೆಕ್ಸ್ಟ್ ಕ್ವಿಕ್ಲಿ ಟು ಫೈಂಡ್ ಔಟ್ ದ ಜನರಲ್ ಥೀಮ್. ಓಕೆನಾ? ಟಾಪಿಕ್ ಆರ್ ಮೀನಿಂಗ್ ಅಂತಕ್ಕಂಥದ್ದು. ಸೊ ಸ್ಕ್ಯಾನಿಂಗ್ ಅಂತಂದಾಗ ಸ್ಕ್ಯಾನಿಂಗ್ ಈಸ್ ಎ ರೀಡಿಂಗ್ ಎ ಟೆಕ್ಸ್ಟ್ ಕ್ವಿಕ್ಲಿ ಆರ್ಡರ್ ಟು ಫೈಂಡ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಎಕ್ಸಾಂಪಲ್ ಫಿಗರ್ಸ್ ಆ್ಯಂಡ್ ನೇಮ್ಸ್ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟು ಇಟ್ ಈಸ್ ಯೂಸ್ಫುಲ್ ಪ್ರೀ ರೀಡಿಂಗ್ task to text and don't need a lot of detailed attention ಅಂತ ಹೇಳಿದೆ. It is useful for answering exam type questions which ask for true or false or to discover facts etc ಅಂತಕ್ಕಂಥದ್ದು. ಓಕೆನಾ? ಸೊ ಇದ್ರ ಬಗ್ಗೆ ನೋಡ್ಕೊಳ್ರಿ. ಈ 4 ಟೈಪ್ಸ್ ಬರ್ತಾವಂತ ನಾ ಹೇಳಿನಿ. ಸೊ ನಾ ಹೇಳಿದ್ದಕ್ಕೆ ನೀವು ಹೋಗಿ ಅವ್ನು ಹುಡುಕಿ ಮತ್ತು ಅವು 4 ಪಾಯಿಂಟ್ಸ್ ಯಾವ್ಯಾವ ಅದಾವ ಅವುಗಳನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಡ್ರಿ. ಆಲ್ಮೋಸ್ಟ್ ಇದ್ರ ಮೇಲೆ ಒಂದು ಪ್ರಶ್ನೆ ಬರಬಹುದು. ಹೌದಾ? ಸೊ ಯಾಕಂತಂದ್ರೆ 2-3 ಟೈಮ್ ಇದ್ರ ಮೇಲೆ ಕ್ವಶನ್ ಕೇಳಿದಾರ. ಸೊ ಹಾಗಾಗಿ ಕೇಳುವಂತಹ ಸಾಧ್ಯತೆ ಇರ್ತದ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಏನಪ್ಪಾ ಅಂತಂದರೆ ಪ್ರಮುಖವಾಗಿ ಒಂದು 4 ಕ್ವಶನ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟ್ರಾ ಒಂದು 8-10 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಯೂಸ್ಫುಲ್ ಆಗಿತ್ತು ಅಂತಂದರೆ ಒಂದು ಲೈಕ್ ಬಟನನ್ನು ಕೊಡೋದು ಮರಿಬೇಡ್ರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮತ್ತೆ ಉಳಿದಂತಹ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣಂತೆ. ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ಗಿನ್ನೂ ಒಂದು 30 ಡೇಸ್ ಬಾಕಿ ಇದೆ. ನೋಡೋಣ, ಇನ್ನೊಂದು 15 ಕ್ಲಾಸನ್ನಾದರೂ ಕೂಡ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತೀವಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.